ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮಾರ್ಚ್ 17 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳನ್ನು, GK ಕ್ಲಾಸ್ಗಳನ್ನು, ಹಾಗೆ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ನಿಮ್ಮ ಪರೀಕ್ಷೆಗೆ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ಸೊ ಯಾಕೆಂದರೆ ಅನಾಲಿಸಿಸ್ ಕ್ಲಾಸ್ಗಳಿಂದ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ, GK ಕ್ಲಾಸ್ಗಳಿಂದ ನಿಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾ ಇದ್ದಾವೆ. ಆ್ಯಂಡ್ ದೆನ್ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ನಿಮಗೆ ಯಥಾವತ್ತಾಗಿ ಕ್ವಶನ್ಗಳು ನಿಮಗೆ ಅಗೇನ್ ಕಾಣಸಿಗ್ತಾ ಇದ್ದಾವೆ. ಸರಿ, ಸೊ ಆದ ಕಾರಣದಿಂದಾಗಿ ಈ ಒಂದು ಕ್ಲಾಸ್ಗಳು ನಿಮಗೆ ಉಪಯೋಗ ಆಗ್ತವೆ. ಸೊ ಒಂದ್ಸರಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸರಿನಾ? ಸೊ ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ನೋಟ್ ಇತ್ತು ಏನು ಅಂತಂದರೆ, ಯಾರಿಗೆ ಕ್ಲಾಸ್ ಫಾಸ್ಟಾಗಿ ಫೀಲ್ ಆಗ್ತಿದೆ ಅಲ್ವಾ, ಸೊ ಪ್ಲೀಸ್ ನೀವು ಯೂಟ್ಯೂಬ್ ಫ್ಯೂಚರ್ನ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸ್ಪೀಡ್ ಆಪ್ಷನ್ ಬರುತ್ತೆ ಅಲ್ವಾ, ಅಲ್ಲಿ ನೀವು ನಾರ್ಮಲ್ ಆಗಿ 0.9x ಇಟ್ಕೊಂಡು ನೀವು ಕ್ಲಾಸ್ನ ಕೇಳ್ಕೊಳ್ಬಹುದು. ಸರಿನಾ? ಸೊ ಅದು ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಓಕೆ, ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಸಿಂಧೂ ಕಣಿವೆ ನಾಗರಿಕತೆಯ ಜನರು ತಾಮ್ರವನ್ನು ಯಾವ ರಾಜ್ಯದಿಂದ ಪಡೆಯುತ್ತಿದ್ದರು ಅಂತ ಕೇಳಿದಾನೆ. ಸೊ ನಿಮ್ಮ ಒಂದು ಡೌಟ್ ಇತ್ತು ಏನಂತ, ಸರ್ ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವಾ ಇಲ್ವಾ ಅಂತ. ಸೊ ನೋಡಿ, ಎಕ್ಸಾಕ್ಟ್ ಡಿಕ್ಟೋ ಕಾಪಿ ಅಂತ ಹೇಳ್ತೀವಲ್ವಾ, ಸೊ ಮೀನ್ಸ್ ಆ ರೀತಿ ಕಾಪಿ ಪೇಸ್ಟ್ ಮಾಡಿಟ್ಟಿದ್ದಾನೆ ಹಳೆಯ ಶಿಫ್ಟಿಂದ ಇದು. ಓಕೆ, ಸೊ ಯಾವ ಒಂದು ರಾಜ್ಯದಿಂದ ಇದನ್ನು ನಾವು ಪಡಿತಾ ಇದ್ವಿ? ನಾವಲ್ಲ, ಈ ಒಂದು ಸಿಂಧು ನಾಗರಿಕತೆಯ ಜನರು. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಏನಿದೆ ಅಂದರೆ ಮಹಾರಾಷ್ಟ್ರ ಅಂತ ಇದೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ರಾಜಸ್ಥಾನ. ಈ ಒಂದು ರಾಜಸ್ಥಾನದಿಂದ ಈ ಸಿಂಧೂ ನಾಗರಿಕತೆಯ ಜನರೇನಿದ್ದಾರಲ್ವಾ, ಸೊ ಅವರು ತಾಮ್ರವನ್ನು ಪಡಿತಾ ಇದ್ರು. ಹಾಗೆ ಕರ್ನಾಟಕದಿಂದ ಗೋಲ್ಡನ್ನು, ಓಕೆ, ಸೊ ಎಲ್ಲಿಂದ? ಕರ್ನಾಟಕದಿಂದ ಗೋಲ್ಡನ್ನು ಪಡಿತಾ ಇದ್ರು ಅಂತ ಸಹ ಮೆನ್ಷನ್ನ ಮಾಡಿದ್ದಾರೆ. ಸರಿನಾ? ಸೊ ಯಾವ ಇತಿಹಾಸಕಾರ ಅಂತ ಕೇಳಿದ್ರೆ SR ರಾವ್ ಅಂತ ಹೇಳ್ತೀವಿ. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರೋ, ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ತಾಮ್ರವನ್ನು ಮುಖ್ಯವಾಗಿ ರಾಜಸ್ಥಾನದ ಖೇತ್ರಿ ಪ್ರದೇಶದ ಗಣಿಗಳಿಂದ ಪಡೆಯಲಾಗ್ತಿತ್ತು. ಇವಾಗಲೂ ಸಹ ಖೇತ್ರಿ ಫೇಮಸ್ ಇದೆ. ಆ್ಯಂಡ್ ದೆನ್ ಅವಾಗಲೂ ಸಹ ಖೇತ್ರಿ ಫೇಮಸ್ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ICC ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡರು ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ದೇವಲ್ವಾ. ಸೊ ಯಾರು? ಸ್ಮೃತಿ ಮಂದಾನ? ಇಲ್ಲ, ಯಾಕಂದರೆ ಅವರು ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಲಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಶಫಾಲಿ ವರ್ಮಾ ಅವರು ಇಡೀ ಸೀಸನ್ ಅವರು ಇರಲಿಲ್ಲ, ಬಟ್ ಫೈನಲ್ ಮ್ಯಾಚಲ್ಲಿ ಅವರು ಆಟ ಆಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ದೀಪ್ತಿ ಶರ್ಮಾ ಅವರು ಇಡೀ ಸೀರೀಸ್ ಅವರು ಚೆನ್ನಾಗಿ ಆಡಿದ್ದಾರೆ, ಮೀನ್ಸ್ ಇಡೀ ಒಂದು ಟೂರ್ನಮೆಂಟ್ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ದೆನ್ ಲಾರಾ ವೋಲ್ವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸೌತ್ ಆಫ್ರಿಕಾ ತಂಡದ ನಾಯಕಿ. ಆ್ಯಂಡ್ ದೆನ್ ಇವರು ಸಹ ಸಖತ್ತಾಗಿ ಆಟ ಆಡಿದ್ದಾರೆ. ಸೊ ಹಾಗಾದರೆ ಯಾರು ಆಗ್ತಾರೆ ಇಲ್ಲಿ ಸರಿಯಾದ ಉತ್ತರ? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಶಫಾಲಿ ವರ್ಮಾ. ಓಕೆ, ಸೊ ಏನು ಕೇಳಿದಾನೆ? ಪ್ಲೇಯರ್ ಆಫ್ ದ ಮ್ಯಾಚ್. ಎಲ್ಲಿ? ಒಂದು ಫೈನಲ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಶಫಾಲಿ ವರ್ಮಾ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರು ಅಂತ ಕೇಳಿದ್ರೆ ವುಮೆನ್ ಆಫ್ ದ ಟೂರ್ನಮೆಂಟ್ ದೀಪ್ತಿ ಶರ್ಮಾ ಅವರು. ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆಯುವ ಮೂಲಕ ಆ್ಯಂಡ್ ದೆನ್ ಅತಿ ಹೆಚ್ಚು ರನ್ಗಳನ್ನು ಸಹ ಚೆನ್ನಾಗಿ ಬಾರಿಸುವ ಮೂಲಕ ಇವರನ್ನಾಗಿದ್ದಾರೆ ಈ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ರು. ಪ್ಲೇಯರ್ ಆಫ್ ಟೂರ್ನಮೆಂಟ್ ಅಂತ ಹೇಳ್ತೀವಿ, POT ಅವಾರ್ಡ್ ಯಾರಿಗೆ? ಈ ಒಂದು ದೀಪ್ತಿ ಶರ್ಮಾ ಅವರಿಗೆ. ಆ್ಯಂಡ್ ದೆನ್ ಈ ಒಂದು ಫೈನಲ್ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ POM ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂದರೆ ಈ ಒಂದು ಶಫಾಲಿ ವರ್ಮಾ ಅವರಿಗೆ ಸಿಕ್ಕಿದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಮ್ಮ ಭಾರತ ತಂಡದ ನಾಯಕಿ ಯಾರಾಗಿದ್ರು? ಸ್ಮೃತಿ ಮಂದಾನ ಅವರಾಗಿದ್ರು. ಇವರು ವೈಸ್ ಕ್ಯಾಪ್ಟನ್ ಆಗಿದ್ರು. ಹಾಗಾದರೆ ಕ್ಯಾಪ್ಟನ್ ಯಾರಾಗಿದ್ರು? ಹರ್ಮನ್ ಪ್ರೀತ್ ಕೌರ್ ಅವರಾಗಿದ್ರು ನೋಡಿ. ಓಕೆ, ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಇವರು ಇವಾಗ ಪ್ರಸ್ತುತ IPLನಲ್ಲಿ ಮುಂಬೈ ತಂಡದ ನಾಯಕಿಯಾಗಿದ್ದಾರೆ. ಆ್ಯಂಡ್ ದೆನ್ ಸ್ಮೃತಿ ಮಂದಾನ ಅವರು ನಮ್ಮ RCB ತಂಡದ ನಾಯಕಿಯಾಗಿದ್ದಾರೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ನಾವು ಯಾರ ವಿರುದ್ಧ ಫೈನಲಲ್ಲಿ ಆಟ ಆಡಿದ್ವಿ ಅಂತ ನೀವೇ ಕೇಳ್ಬೋದು. ಸೊ ಯಾರ ವಿರುದ್ಧ? ಇದೇ ಒಂದು ಸೌತ್ ಆಫ್ರಿಕಾ ಟೀಮಿನ ವಿರುದ್ಧ. ಸೊ ಸೌತ್ ಆಫ್ರಿಕಾದ ನಾಯಕಿ ಯಾರು? ಲಾರಾ ವೋಲ್ವಾರ್ಡ್ ಅಂತ ಹೇಳ್ತೀವಿ. ಸರ್ನಾ? ಸೊ ಇವ್ರು ಸಹ ನೀವು ನೆನ್ಪಿಟ್ಕೊಳ್ಳಿ, ಇವ್ರು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಫೈನಲ್ನಲ್ಲಿ ನಾವು ಯಾವ ತಂಡದ ವಿರುದ್ಧ ಆಟ ಆಡಿದ್ವಿ ಆ್ಯಂಡ್ ಆ ಒಂದು ತಂಡದ ನಾಯಕಿ ಯಾರು ಸಹ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಕ್ವಶನ್ ರಿಪೀಟ್ ಆಗಿದೆ ಅಲ್ವಾ, ಮೀನ್ಸ್ ಏನು ಅಂತಂದರೆ ಕರೆಂಟ್ ಅಫೇರ್ಸ್ ನಮ್ಮ ಕ್ಲಾಸ್ಗಳಿಂದ ರಿಪೀಟ್ ಆಗ್ತಿದ್ದೇವಲ್ವಾ. ಸೊ ಅದಕ್ಕೆ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಮೀನ್ಸ್ ಯಾವುದು ಪಾಯಿಂಟ್ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಅಷ್ಟೇ. ಸೊ ಇಲ್ಲಿ ಏನಿದೆ ಮತ್ತೆ ಕತೆ? ಓಕೆ, ಸೊ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಡೆಸ್ಟಿನಿ ಏನು ಬರೆದಿರುತ್ತಲ್ವ ಅದೇ ಆಗೋದು. ಯಾಕೆ ಅದೇ ಆಗೋದು ಅಂತಂದರೆ ನಿಮಗೆ ಒಂದು ರೀತಿ ಒಂದು ಲೈನ್ ಹೇಳೋದಾದರೆ, ಕೋಶಿಶ್ ಕರ್ನೆ ವಾಲೋಂಕೆ ಹಾರ್ ನಹೀ ಹೋತಿ ಅಂತ ಒಂದು ಲೈನ್ ಇದೆ ಅಲ್ವಾ ಹಿಂದಿಯಲ್ಲಿ. ಸೊ ಯಾವಾಗಲೂ ಸಹ ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಯತ್ನ ಮಾಡ್ತಾ ಇದ್ದರೆ ಫಲ ಸಿಗುತ್ತೆ ಅಂತ. ಓಕೆ, ಸೊ ಹಾಗೆ ನಿಮ್ಗೆ ಗೊತ್ತಿರಲಿ ಏನು, ಈ ICC ಮಹಿಳಾ ವಿಶ್ವಕಪ್ನಲ್ಲಿ ಏನು ಸೆಲೆಕ್ಷನ್ ಆಗಿರ್ತಾರಲ್ವ 15 ಜನದಲ್ಲಿ ಶಫಾಲಿ ವರ್ಮಾ ಅವ್ರು ಇರಲೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವರು ಇರಲೇ ಇಲ್ಲ. ಆ್ಯಂಡ್ ದೆನ್ ಒಬ್ಬ ಪ್ಲೇಯರ್ ಇಂಜುರಿ ಆಗೋ ಕಾರಣದಿಂದಾಗಿ ಇವರು ಟೀಮಿನ ಒಳಗಡೆ ಬರ್ತಾರೆ. ಯಾರು? ಶಫಾಲಿ ವರ್ಮಾ ಅವರು ಸೆಮಿಫೈನಲ್ ಆಡ್ತಾರೆ. ಆ್ಯಂಡ್ ದೆನ್ ಸೆಮಿಫೈನಲಲ್ಲಿ ಅಷ್ಟು ಚೆನ್ನಾಗಿ ಇದು ಕೊಡೋದಿಲ್ಲ. ಆ್ಯಂಡ್ ದೆನ್ ಅದಕ್ಕಿಂತ ಹಿಂದೆ ಒಂದು ಮ್ಯಾಚ್ ಇಟ್ಟಿರ್ತಾರೆ, ಅದರಲ್ಲಿ ಸ್ವಲ್ಪ ಓಕೆ ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ಫೈನಲಲ್ಲಿ ಬಂದು ಇವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತೊಗೊಳ್ತಾರೆ ಅಂತಂದರೆ ಸೊ ಮೀನ್ಸ್ ದಟ್ ಈಸ್ ಗಾಡ್ಸ್ ವಿಲ್ ಅಲ್ವಾ.
ಆ್ಯಂಡ್ ದೆನ್ ಗಾಡ್ಸ್ ಕ್ರಿಯೇಟೆಡ್ ಡೆಸ್ಟಿನಿ ಅಲ್ವಾ. ಸೊ ಇದೆ ನಿಮಗೆ ಜಸ್ಟ್ ಮತ್ತೆ ಅದೇ ಒಂದು ಕಾಪಿ ಪೇಸ್ಟ್ ಹೇಳೋದಾದರೆ, ಈ ವರ್ಷ ನಡೆದಿರ್ತಕ್ಕಂಥ 10th ಎಡಿಷನ್ T20 ವರ್ಲ್ಡ್ ಕಪ್. ಓಕೆ, ನೆನ್ಪಿಟ್ಕೊಳ್ಳಿ, ಎಷ್ಟನೇ ಎಡಿಷನ್? 10th ಎಡಿಷನ್ T20 ವರ್ಲ್ಡ್ ಕಪ್. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಮ್ಯಾಚ್ಗಳಿಂದ ಆಲ್ಮೋಸ್ಟ್ ಒಂದು 5-6 ಮ್ಯಾಚ್ಗಳನ್ನು ಆಟನೇ ಆಡಿರಲಿಲ್ಲ. ಯಾರು? ಸಂಜು ಸ್ಯಾಮ್ಸನ್ ಅವರು. ಓಕೆ, ಆ್ಯಂಡ್ ದೆನ್ ಲಾಸ್ಟ್ 3 ಮ್ಯಾಚ್ ಮಾತ್ರ ಬರ್ತಾರೆ ಅವರು. ಓಕೆ, ಒಂದು ನಾಕೌಟ್ ಗೇಮಿಗೆ ಬರ್ತಾರೆ, ಒಂದು ಸೆಮಿಫೈನಲ್ ಗೇಮಿಗೆ ಬರ್ತಾರೆ, ಆ್ಯಂಡ್ ಇನ್ನೊಂದು ಫೈನಲ್ ಮ್ಯಾಚ್ಗೆ ಆಡ್ತಾರೆ. ಸೊ ಒಂದರಲ್ಲಿ 89, ಇನ್ನೊಂದರಲ್ಲಿ 97 ಏನೋ ಹೊಡಿತಾರೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದರಲ್ಲಿ 89. ಓಕೆ, ಸೊ ಮೀನ್ಸ್ ಅವರು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ T20 ವರ್ಲ್ಡ್ ಕಪ್ಪಲ್ಲಿ. ಜಸ್ಟ್ 15 ಡೇಸ್ ಆ್ಯಂಡ್ ದೆನ್ ಜಸ್ಟ್ 20 ಡೇಸ್ ಬ್ಯಾಕ್ ಈ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವರ ಒಂದು ಕೆರಿಯರ್ ಎಂಡ್ ಆಯಿತು ಅಂತ ಸಹ ಮಾತಿರ್ತದೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಸೀರೀಸಲ್ಲಿ ಅವರು ಜಸ್ಟ್ 0-0-0 ಈ ಲೆವೆಲಲ್ಲಿ ಹೋಗಿರ್ತಾರೆ. ಬಟ್ ಆದರೂ ಸಹ ಫೈನಲಲ್ಲಿ ಬಂದು ಆ್ಯಂಡ್ ದೆನ್ ಆಟ ಆಡಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಪಡ್ಕೊಂಡು ಹೋಗಿದಾರಲ್ವಾ. ಸೊ ಮೀನ್ಸ್ ಏನೋ ಆ ದೇವರು ನಮಗೆ ಆಗಿರ್ತಕ್ಕಂಥದ್ದು ಒಂದು ಏನೋ ಒಂದು ಬರ್ತಿರ್ತಾನೆ. ಸೊ ಜಸ್ಟ್ ಮೂವ್ ಆನ್ ಆಗಬೇಕಷ್ಟೇ, ಆ್ಯಂಡ್ ದೆನ್ ನಮ್ಮ ಒಂದು ಪ್ರಯತ್ನ ಇರಲೇಬೇಕು. ಸೊ ಸಂಜು ಸ್ಯಾಮ್ಸನ್ ಅವರು ಓಕೆ, ನಾನು ಸೆಲೆಕ್ಷನ್ ಆಗಿಲ್ಲ, ಆ್ಯಂಡ್ ದೆನ್ ನನಗೆ ಸೆಲೆಕ್ಷನ್ ತೊಗೊಂಡ್ರು ಸಹ 15ರಲ್ಲಿ ನಾನು ಇದ್ರೂ ಸಹ ನನಗೆ ಅವ್ರು ಆಟನೇ ಆಡೋಕ್ಕೆ ಕೊಡ್ತಿಲ್ಲ, ಸೊ ನನ್ನ ಲಕ್ಕು ಸಹ ನನ್ನ ಕೈ ಹಿಡಿತಲ್ಲ ಅಂತ ಅವ್ರು ಬಿಟ್ಟಿದ್ರೆ ಹೋಗ್ತಾ ಇತ್ತು. ಬಟ್ ಅವರು ಮತ್ತೆ ಪ್ರಾಕ್ಟೀಸ್ ಮಾಡಿದ್ರು. ಸೊ ಅದಕ್ಕೆ ಇವಾಗ ಸಂಜು ಸ್ಯಾಮ್ಸನ್ ಎಲ್ಲರ ನೆನಪಲ್ಲಿ ಉಳಿತಾರೆ ಇವಾಗ ಮುಂದೆ ಫ್ಯೂಚರಲ್ಲೂ ಸಹ. ಯಾಕಂದರೆ ಸೊ ನಾವು ಗೆದ್ದಿರ್ತಕ್ಕಂಥ 3 T20 ವರ್ಲ್ಡ್ ಕಪ್ಪಲ್ಲಿ ಒಂದು T20 ವರ್ಲ್ಡ್ ಕಪ್ಪನ್ನು ಗೆಲ್ಲಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿನೇ ಸಂಜು ಸ್ಯಾಮ್ಸನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಮೀನ್ಸ್ ಇದು ಸಹ ಲೈಫಿಂದ ಕಲಿಬೇಕಾಗುತ್ತೆ, ಆ್ಯಂಡ್ ನಮ್ಮ RCBಯಿಂದ ಸೇಮ್ ಅದೇ ನೀನು ಕಲಿಬಹುದು. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಏನೇನಿದೆ ಇಲ್ಲಿ, ದೀಪ್ತಿ ಶರ್ಮಾ ಅವರು ಇವರು ಏನಾಗಿದ್ದಾರೆ, ಈ ಒಂದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಯಿತು ಅಂತ. ಓಕೆ, ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ವಾ. ಸೊ ಯಾರಿದ್ದಾರೆ? ನರ್ಗಿಸ್ ಮೊಹಮ್ಮದಿ ಅವರ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ, ಇಲ್ಲಾಂದರೆ ಈ ಒಂದು ಮರಿಯಾ ಕೊರೆನೋ ಮಚಾಡೋ ಅವ್ರಿಗೆ, ಇಲ್ಲಾಂದರೆ ನಿಯಾನ್ ಹಿಂಡಾಕೋ ಅವ್ರಿಗೆ ಅಂತ ಕೊಟ್ಟಿದ್ದಾನೆ. ನಿಯಾನ್ ಹಿಂಡಾಕೋ ಅವರಿಗೆ ಹೋದ ವರ್ಷ ಕೊಟ್ಟಿದ್ರು, ಬಟ್ ಈ ವರ್ಷ ಕೊಟ್ಟಿದ್ದು ಯಾರಿಗೆ ಅಂತ ಕೇಳಿದ್ರೆ ಈ ಮರಿಯಾ ಕೊರೆನೋ ಮಚಾಡೋ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಮರಿಯಾ ಕೊರೆನೋ ಮಚಾಡೋ. ಈ ನಿಯಾನ್ ಹಿಂಡಾಕೋ ಸಂಸ್ಥೆ ಯಾವ ದೇಶದ್ದು ಸರ್? ಇದು ಜಪಾನ್ ದೇಶದ್ದು ಅಂತ ಹೇಳ್ತೀವಿ. ಸೊ ಇದಕ್ಕೆ 2024ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗಿತ್ತು. ಬಟ್ 2025ರಲ್ಲಿ ಯಾರಿಗೆ ಅಂತ ಕೇಳಿದ್ರೆ ಈ ವೆನಿಜುವೆಲಾ ದೇಶದ ಅಪೋಸಿಷನ್ ಲೀಡರ್. ಓಕೆ, ಸೊ ಅಪೋಸಿಷನ್ ಲೀಡರ್ ಅಂತ ಹೇಳ್ತೀವಿ. ಸೊ ಇವರಿಗೆ ಯಾರಿಗೆ? ಒಂದು ಮರಿಯಾ ಕೊರೆನೋ ಮಚಾಡೋ ಅವರಿಗೆ ಶಾಂತಿ ಪ್ರಶಸ್ತಿಯನ್ನು, ನೊಬೆಲ್ ಶಾಂತಿ ಪಾರಿತೋಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಹಾಗಾದರೆ ಈ ಒಂದು ಪದಕ ಇವಾಗ ಇವ್ರ ಹತ್ರನೇ ಇದೆಯಾ? ಇಲ್ಲ, ಡೊನಾಲ್ಡ್ ಟ್ರಂಪ್ ಹತ್ರ ಇದೆ. ಓಕೆ, ಸೊ ಇವ್ರು ಏನು ಮಾಡ್ತಾರೆ ಮೇಡಮ್, ರಿಟರ್ನ್ ಹೋಗಿ ಡೊನಾಲ್ಡ್ ಟ್ರಂಪ್ಗೆ ತಗೊಳಪ್ಪ, ಇದು ನೀನೇ ಇದಕ್ಕೆ ಲಾಯಕ್ಕಿದೆಯಾ ಅಂತ ಕೊಟ್ಟು ಬಂದಿದ್ದಾರೆ. ಓಕೆ, ಸೊ ಇದು ಇವಾಗ ಕರೆಂಟ್ಲಿ ವೈಟ್ ಹೌಸಲ್ಲಿ ಇದೆ. ಸೊ ಇದನ್ನು ಸಹ ನಿಮಗೆ ಕೇಳಬಹುದಲ್ಲ, ಸೊ ಅವ್ರ ಹತ್ರ ಇದೆಯೋ ಅಥವಾ ಇಲ್ಲೋ ಅಂತ. ಸೊ ನಿಮ್ಗೆ ಗೊತ್ತಿದೆಯಾ ಅಥವಾ ಈ ಒಂದು ಲೋಕ ಸಂಚಾರದ ಕತೆ ಅಂತ. ಸೊ ಅದು ಸಹ ನಿಮಗೆ ನೆನಪಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿ ಮೇಲೆ ನಿಮಗೆ ಕ್ವಶನ್ನ ಕೇಳ್ತಾ ಇದ್ದಾನೆ ಅಂದರೆ ಮೀನ್ಸ್ ನೆಕ್ಸ್ಟ್ ಶಿಫ್ಟಲ್ಲೂ ಸಹ ನಿಮಗೆ ಈ ಒಂದು ನೊಬೆಲ್ ಪ್ರಶಸ್ತಿ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾನೆ. ಸೊ ದ್ಯಾಟ್ಸ್ ವೈ ನೀವು ಎಲ್ಲರನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿರಲಿ, ಇದು ಒಂದು ನೊಬೆಲ್ ಒಂದಾಯಿತು, ಆ್ಯಂಡ್ ದೆನ್ ಇನ್ನೊಂದು ಯಾವುದಿದೆ, ಈ ಲಿಟ್ರೇಚರ್. ಓಕೆ, ನೊಬೆಲ್ ಮತ್ತು ಲಿಟ್ರೇಚರಲ್ಲಿ ಮಾತ್ರ ಒಬ್ಬೊಬ್ಬರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ ದೆನ್ ರಿಮೈನಿಂಗ್ 4 ಫೀಲ್ಡ್ಗಳೇನಿದೆ ಅಲ್ವಾ, ಆ 4 ಫೀಲ್ಡ್ಗಳಲ್ಲಿ ತಲಾ 3 ವ್ಯಕ್ತಿಗಳಿಗಂತೆ ನಿಮಗೆ ಪ್ರಶಸ್ತಿ ನೀಡಲಾಗಿದೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಅದನ್ನು ಒಂದ್ಸರಿ ನೀವು ರಿವೈಸ್ನ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಆತ್ಮೀಯ ಸಭೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಹೇಳಿಕೆ ತಪ್ಪಾಗಿದೆ ಸರ್? ಇದು 1824ರಲ್ಲಿ ಸ್ಥಾಪನೆಯಾಯಿತು. ಯಾವುದು ಆತ್ಮೀಯ ಸಭೆ ಅಲ್ಲ ಸರ್, ಅದು 1824ರಲ್ಲಿ, ಇದು 1814ರಲ್ಲಿ ಸ್ಥಾಪನೆಯಾಗಿದೆ. ಓಕೆ, 1814ರಲ್ಲಿ ಯಾವುದು ಆತ್ಮೀಯ ಸಭಾ. ಸೊ ಇದೇ ರಾಂಗ್ ಇದೆ ನೋಡಿ. ಆ್ಯಂಡ್ ದೆನ್ ಇದರ ಸ್ಥಾಪನೆಯು ರಾಜಾರಾಮ್ ಮೋಹನ್ ರಾಯ್ ಅವರು ಮಾಡಿದ್ರು. ಹೌದು. ಆ್ಯಂಡ್ ದೆನ್ ಇದರ ಸ್ಥಾಪನೆಯು ಕೋಲ್ಕತ್ತಾದಲ್ಲಿ ಆಯಿತು. ಹೌದು. ಇದನ್ನು ಸೊಸೈಟಿ ಆಫ್ ಫ್ರೆಂಡ್ಸ್ ಎಂದು ಕರೆಯಲಾಗ್ತಿತ್ತು. ಹೌದು. ಆತ್ಮೀಯ ಅಂದ್ರೇನು? ಫ್ರೆಂಡ್ಸೇ ಆತ್ಮೀಯರಾಗಿರ್ತಾರೆ. ಮೀನ್ಸ್ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಈ ಒಂದು ಆತ್ಮೀಯ ಸಭಾವನ್ನು ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸೊಸೈಟಿ ಆಫ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅದಕ್ಕೆ. ಓಕೆ, ಸೊ ಮೀನ್ಸ್ ಇದೆಂದು ಸಹ ಕರೆಯಲಾಗ್ತಿತ್ತು. ಹೌದು, ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಯಾವ್ದು ರಾಂಗ್ ಆಗುತ್ತೆ? ಆಪ್ಷನ್ ಎ ರಾಂಗ್ ಆಗುತ್ತೆ. ಯಾಕೆಂದರೆ ಇಸ್ವಿ ರಾಂಗ್ ಇದೆಯಲ್ಲ. ಸೊ ಎಷ್ಟಾಗಬೇಕಾಗಿತ್ತು? 1814 ಆಗಬೇಕಿತ್ತು ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಇವರೇ ಇನ್ನೊಂದು ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾವುದು? ಬ್ರಹ್ಮ ಸಮಾಜ. ಸೊ ಅದೇ ಸ್ಥಾಪನೆ ಆಗುತ್ತೆ ಸರ್. ಇದನ್ನು 1814 ಅಂತ ಹೇಳಿದ್ರಿ, ಅದನ್ನು ಏನಿಲ್ಲ ಸರ್, ಮಲ್ಟಿಪ್ಲಿಕೇಶನ್ ಬರುತ್ತೆ, ನಮಗೂ ಸಹ ಟೇಬಲ್ಸ್ ಬರುತ್ತೆ. ಏನು 14 28 ಮೀನ್ಸ್ 1828ರಲ್ಲಿ ಅದು ಸ್ಥಾಪನೆ ಆಗುತ್ತೆ. 14 28 ಕರೆಕ್ಟ್ 14 ವರ್ಷ ಟೈಮ್ ತೊಗೊಂಡಿದ್ದಾರೆ ನೋಡಿ. ವನವಾಸ ಇತ್ತು ಅನ್ಸುತ್ತೆ ಮೇ ಬಿ ಅಲ್ಲಿ ನಡುವಿನ ಮಿಡಲ್ ಟೈಮಲ್ಲಿ. ಸೊ ಅದಕ್ಕೆ ಅಲ್ಲಿ ಯಾವುದೂ ಸಹ ಸಭೆಯನ್ನು ಇವ್ರು ಸ್ಟಾರ್ಟ್ ಮಾಡಿಲ್ಲ. ಸೊ ಆಗ ನೆನಪಿಟ್ಕೊಳ್ಳಿ, ನೆನಪು ನಿಮಗೆ ಉಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ 1814 15ರಲ್ಲಿ ಇದು ಸ್ಥಾಪನೆ ಆಯಿತು ಅಂತ. ಬಟ್ ಎಕ್ಸಾಕ್ಟ್ ಇಯರ್ ಕೇಳಿದ್ರೆ ನಿಮಗೆ 1814. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರಾಗಿದ್ದರು. ಆ್ಯಂಡ್ ದೆನ್ ಇವರನ್ನು ನಾವು ಈ ಆಧುನಿಕ ಭಾರತದ ಪಿತಾಮಹ ಅಂತ ಸಹ ಕರಿತೀವಿ. ಆ್ಯಂಡ್ ದೆನ್ ಈ ಒಂದು ಪುನರ್ಜೀವನದ ಅಗ್ರದೂತ ಅಂತ ಸಹ ಇವರನ್ನು ನಾವು ಕರಿತೀವಿ. ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ ಅವರನ್ನು. ಆ್ಯಂಡ್ ದೆನ್ ಇದರ ಒಂದು ಸ್ಥಾಪನೆಯು
ಕೋಲ್ಕತ್ತಾದಲ್ಲಿ ಮೀನ್ಸ್ ಈಗಿನ ಒಂದು ಕಲ್ಕತ್ತಾದಲ್ಲಿ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಉದ್ದೇಶ ಏನಾಗಿದೆ ಅಂದರೆ ಏಕೇಶ್ವರವಾದವನ್ನು ಮೀನ್ಸ್ ಒಬ್ಬನೇ ದೇವರಲ್ಲಿ ನಂಬಿಕೆ ಎನ್ನುವುದನ್ನು ಇದು ಪ್ರಚಾರ ಮಾಡ್ತದೆ. ಆ್ಯಂಡ್ ದೆನ್ ಹಿಂದೂ ಧರ್ಮದಲ್ಲಿ ವ್ಯಾಪಕವಾಗಿದ್ದ ವಿಗ್ರಹಾರಾಧನೆ, ಜಾತಿ ಕಠೋರತೆ ಮತ್ತು ಅರ್ಥಹೀನ ಆಚರಣೆಗಳಂತಹ ದುಷ್ಟತನಗಳನ್ನು ವಿರೋಧಿಸುವುದು ಇದರ ಒಂದು ಮೂಲ ತತ್ವವಾಗಿತ್ತು ಅಂತ ನಾವು ಹೇಳ್ತೇವೆ. ಸರ್, ನಾವು ಸೊ ನಿಮ್ಗೆ ಕೊಡಬಹುದಲ್ಲ. ಸೊ ಇದರ ಒಂದು ಮೂಲ ತತ್ವ ಏನಾಗಿತ್ತು ಅಂತ, ಏನು ಬ್ರಿಟಿಷರ ವಿರುದ್ಧ ಹೊಡೆದು ಓಡಿಸೋದ, ಏನು ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟತನವನ್ನು ಹೊಡೆದು ಓಡಿಸೋದ, ಸೊ ಏನೇನು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನಿಮಗೆ ಸ್ವಲ್ಪ ಅದರ ಹಿಂದಿನ ಕತೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬ್ರಹ್ಮ ಸಮಾಜ ಅಂತ ಹೇಳಿದ್ವಿ. ಸೊ 14 ಸೊ ಮೀನ್ಸ್ ಇಲ್ಲಿ 28 ಇದೆಯಲ್ಲ, 1828ರಲ್ಲಿ ಒಂದು ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಕೇಳಬಹುದಾಗಿರ್ತಕ್ಕಂತಹ ಕೆಲವು ಪ್ರಶ್ನೆಗಳು ಯಾವ್ದು ಅಂದರೆ ಒಂದು ತತ್ವ ಬೋಧಿನಿ ಸಭಾ ಅಂತ ಬರುತ್ತೆ. ಸೊ ಈ ಒಂದು ತತ್ವ ಬೋಧಿನಿ ಸಭಾ ಯಾವಾಗ ಸ್ಥಾಪನೆ ಮಾಡ್ತಾರೆ, ಅದನ್ನು 1839ರಲ್ಲಿ ಇದನ್ನು ದೇವೇಂದ್ರನಾಥ್ ಠಾಕೂರ್ ಅವರು ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ಈ ಒಂದು ನಮಗೆ ತತ್ವವನ್ನು ಬೋಧನೆ ಮಾಡೋಕ್ಕೆ ಯಾರು ಇಳಿದು ಬರಬೇಕಾಗಿತ್ತು, ಲೋಕದಿಂದ ದೇವೇಂದ್ರನೇ ಬರಬೇಕಾಗಿತ್ತು ನೋಡಿ. ಸೊ ಈಗ ನೆನ್ಪಿಟ್ಕೊಂಡು ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಾರ್ಥನಾ ಸಮಾಜ, ಪಿ ಫಾರ್ ಪ್ರಾರ್ಥನಾ, ಪಿ ಫಾರ್ ಪಾಂಡುರಂಗ ಅಂತ ಹೇಳ್ತೀವಿ. ಸರ್ ನಾ ಯಾರು ಪಿ ಫಾರ್ ಪ್ರಾರ್ಥನಾ, ಪಿ ಫಾರ್ ಪಾಂಡುರಂಗ, ಯಾವಾಗ 1867ರಲ್ಲಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸತಿ ಪದ್ಧತಿ ಅಂತ್ಯ ಯಾವಾಗ ಆಗುತ್ತೆ, ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ, 1829ರಲ್ಲಿ ಒಂದು ಸತಿ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತ ವಿಲಿಯಂ ಬೆಂಟಕ್ಗೆ ಹೇಳ್ತಾರೆ. ಸೊ ಆತ ವಿಲಿಯಂ ಬೆಂಟಕ್ ಏನು ಮಾಡ್ತಾನೆ, ಸತಿ ಪದ್ಧತಿಯನ್ನು ನಿಲ್ಲಿಸ್ತಾನೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ದೆನ್ ಸಮ್ ನ್ಯೂ ಅಸ್ಪಿರೆಂಟ್ಸ್ಗೆ ಹೇಗೆ ನೆನ್ಪಿಟ್ಕೊಳ್ಬೇಕು ಇದನ್ನು, ಏನಿಲ್ಲ, ಸಿಂಪಲ್ ಆಗಿ ಇವಾಗ ಈ ಸತಿ ಪದ್ಧತಿ ಅಂದ್ರೆ ಏನು, ಗಂಡನ ಬೆನ್ನ ಹತ್ತಿ ಮೀನ್ಸ್ ಆತನಿಗೆ ಚಿತೆ ಹಾಕಿದ್ರು ಅಂತಂದ್ರೆ ನೆಕ್ಸ್ಟ್ ಅವನ ಹಿಂದೆ ಮೀನ್ಸ್ ಅವನ ಬೆನ್ನ ಹಿಂದೆ ಇವಳನ್ನು ಸಹ ಹಾಕ್ತಿದ್ರಲ್ವಾ. ಸೊ ಮೀನ್ಸ್ ಹೀಗೆ ಬೆನ್ನ ಹತ್ತಿ ಸಾಯುವುದನ್ನು ನಿಲ್ಲಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಬೆಂಟೆಕ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆನಪುಳಿತದೆ, ಜಸ್ಟ್ ನೆನಪುಳಿಬೇಕಷ್ಟೇ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಏನಾದರೂ ಮಾಡ್ಕೊಳ್ಳಿ. ಸೊ ನಿಮಗೆ ನೆನಪುಳಿದ್ರೆ ನೆನಪಿಟ್ಕೊಳ್ಳಿ. ಬಟ್ ಇದು ಸಮ್ ನಿಮಗೆ ಸಿಂಪಲ್ ಇಲ್ಲಿ ನೋಡಿ, ತತ್ವವನ್ನು ಬೋಧನೆ ಮಾಡೋಕ್ಕೆ ದೇವೇಂದ್ರನೇ ಬರಬೇಕಾಗಿತ್ತು ನಮಗೆ. ಸೊ ಈಗ ನೆನಪಿಟ್ಕೊಳ್ಳಿ, ಓಕೆ, ಪ್ರಾರ್ಥನಾ ಸಮಾಜ, ಪಾಂಡುರಂಗ, ಪಾಪ. ಓಕೆ, ಸೊ ಎರಡು ಸಹ ನೆನಪಿಳಿತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಇಸ್ವಿ ಹೇಗೆ ನೆನಪಿಟ್ಕೊಳ್ಬೇಕು. ಓಕೆ, ಇಲ್ಲಿ 1814-28 ಆ ಒಂದು ಏನೋ ಒಂದು ಲಾಜಿಕ್ ಇಲ್ಲಿ ಇಟ್ಕೊಂಡಾಗ ನೆನಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ವರ್ಷ ಕೂಡಿಸ್ಬಿಡಿ, 1829 ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇದು ಹೇಗೆ 1867 ಮತ್ತು 1873 ಆಪ್ಷನ್ ಈ ಎರಡರಲ್ಲಿ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಂತಂದರೆ ಲಾಸ್ಟಿಗೆ 7 ಅನ್ನೋದು ಹೇಗೆ ಕಾಣಿಸುತ್ತೆ, ಇದು ಒಂದು ರೀತಿ ಕೂತ್ಕೊಂಡು ಕೈ ಮುಗಿದಾಗ ಕಾಣಿಸುತ್ತೆ ಇದು. ಓಕೆ, ಮಂಡಿಯವರು ನಾವು ಕೆಳಗಡೆ ಕೂತ್ಕೊಳ್ತೀವಲ್ವಾ, ಸೊ ಆ ರೀತಿಯೇ ಕಾಣಿಸುತ್ತೆ ಈ 7 ಅನ್ನೋ ನಂಬರ್. ಬೇಕಾದ್ರೆ ನೀವು ಕೆಲವೊಂದು ಇಮೋಜಿಸ್ಗಳನ್ನು ತೆಗೆದು ನೋಡಿ. ಓಕೆ, ಸೊ ಆ ರೀತಿ ನೀವು ಇದನ್ನು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜೀವಕೋಶಕ್ಕೆ ಆಕಾರ, ಬಲ ಮತ್ತು ಸ್ಥಿರ ರಚನೆಯನ್ನು ಯಾವ ಅಂಶವು ಒದಗಿಸುತ್ತದೆ ಅಂತ, ಯಾವುದು ನ್ಯೂಕ್ಲಿಯಸ್ ಒದಗಿಸ್ತದ, ಆಕಾರ ನ್ಯೂಕ್ಲಿಯಸ್ ಒದಗಿಸಲ್ಲ. ಏನಂತ ಕೊಟ್ಟಿದ್ದಾನೆ, ಆಕಾರ, ಬಲ ಮತ್ತು ಸ್ಥಿರ ರಚನೆ ಅಂತಂದ್ರೆ ಯಾವುದಾಗುತ್ತೆ, ಈ ಒಂದು ಸೈಟೋಸ್ಕೆಲಿಟನ್ ಅಂತ ಹೇಳ್ತೀವಿ. ಈ ಒಂದು ಸೈಟೋಸ್ಕೆಲಿಟನ್ ಏನಿದೆ ಅಲ್ವಾ, ಅದು ಸ್ಥಿರ ರಚನೆಯನ್ನು ಒದಗಿಸ್ತದೆ. ನಮಗಾದರೂ ಸಹ ಒಂದು ಸ್ಥಿರ ರಚನೆಯನ್ನು ಒದಗಿಸ್ತಕ್ಕಂಥದ್ದು ಯಾವುದು, ಸೈಟೋಸ್ಕೆಲಿಟನ್ ಮೀನ್ಸ್ ಈ ಒಂದು ಸ್ಕೆಲಿಟನ್ ಅಂತಾನೆ ಹೇಳ್ತೀವಲ್ವಾ ನಾವು. ಅಸ್ಥಿಪಂಜರವೇ ನಮಗೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಶೇಪ್ ಕೊಡ್ತದೆ ಅಲ್ವಾ. ಸೊ ಅಸ್ಥಿಪಂಜರ ಏನಾದರೂ ಇರಲಿಲ್ಲ ಅಂತಂದರೆ ಹೇಗೆ ನೆಲಕ್ಕೆ ನಾವು ಬ್ಯಾಗ್ ಬಿಡ್ತಿದ್ವಿ, ಹೀಗೆ ನಮ್ಮ ತಲೆ ಏನಿದೆ ಅಲ್ವಾ, ಸೊ ಹಾಗೆ ಅಂತ ಕೆಳಗಡೆ ಹೋಗಿಬಿಡೋದು ಅಲ್ವಾ. ಸೊ ಮೀನ್ಸ್ ನಮಗೆ ಒಂದು ಸ್ಥಿರ ರಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು, ಅಸ್ಥಿಪಂಜರ ಅಂತ ಹೇಳ್ತೀವಿ. ಮೀನ್ಸ್ ಅದಕ್ಕೂ ಸಹ ಯಾವ್ದು ಕೊಡ್ತದೆ ಅಂದರೆ ಜೀವಕೋಶದ ಅಸ್ಥಿಪಂಜರ ಅಂತ ಹೇಳ್ತೀವಿ, ಸೈಟೋಸ್ಕೆಲಿಟನ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೈಟೋಸ್ಕೆಲಿಟನ್ ಹೆಸರೇ ಸೂಚಿಸುವಂತೆ ಸೈಟೋ ಅಂದರೆ ಜೀವಕೋಶ, ಸ್ಕೆಲಿಟನ್ ಅಂದರೆ ಅಸ್ಥಿಪಂಜರ ಅಂತ ಹೇಳುತ್ತೆ. ಓಕೆ, ಇದು ಜೀವಕೋಶದೊಳಗಿನ ಪ್ರೋಟೀನ್ ಎಳೆಗಳ ಪ್ರೋಟಾನ್ ಫಿಲಾಮೆಂಟ್ಸ್ ಒಂದು ಜಾಲವಾಗಿದೆ. ಇದು ಎದರ ಒಂದು ಜಾಲವಾಗಿದೆ ಅಂದರೆ ಇದು ಪ್ರೋಟೀನ್ ಫಿಲಾಮೆಂಟ್ಸ್ನ ಒಂದು ಜಾಲವಾಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದು ಮೆಕ್ಯಾನಿಕಲ್ ಸ್ಟ್ರೆಂತನ್ನು ನೀಡ್ತದೆ. ಆ್ಯಂಡ್ ನೆಕ್ಸ್ಟ್ ಇದು ಆಕಾರವನ್ನು ನೀಡ್ತದೆ, ಶೇಪ್ ನೀಡ್ತದೆ. ಆ್ಯಂಡ್ ನೆಕ್ಸ್ಟ್ ಇದರ ಮುಖ್ಯ ಭಾಗಗಳೆಂದರೆ ಸೂಕ್ಷ್ಮ ನಾಳಿಕೆಗಳು ಅಂತ ಹೇಳ್ತೀವಿ, ಈ ಒಂದು ಮೈಕ್ರೋ ಟ್ಯೂಬಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳ್ತೀವಿ ಅಂದರೆ ಈ ಒಂದು ಮೈಕ್ರೋ ಫಿಲಾಮೆಂಟ್ಸ್ ಅಂತ ಹೇಳ್ತೀವಿ. ಎರಡೂ ಮೈಕ್ರೋಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಿಮಗೆ ಇದೇ ಒಂದು ಸೈಟೋಸ್ಕೆಲೆಟನ್ ಅಲ್ಲಿ ಕಂಡು ಬರ್ತವೆ. ಯಾವುದ್ಯಾವುದು, ಈ ಒಂದು ಮೈಕ್ರೋ ಟ್ಯೂಬಲ್ಸ್. ಆ್ಯಂಡ್ ದೆನ್ ಇನ್ನೊಂದು ಈ ಒಂದು ಮೈಕ್ರೋ ಫಿಲಾಮೆಂಟ್ಸ್ ಅಂತ ಹೇಳ್ತೀವಿ. ಒಂದು ಫಿಲಾಮೆಂಟ್ಸ್ ಇರಬೇಕು, ಆ್ಯಂಡ್ ದೆನ್ ಇನ್ನೊಂದು ಟ್ಯೂಬಲ್ಸ್ ಇರಬೇಕು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇತರ ಆಯ್ಕೆಗಳ ಒಂದು ವಿಶ್ಲೇಷಣೆ ಏನೇನಿದೆ, ಕೇಂದ್ರಕ ಮೀನ್ಸ್ ಏನಂತ ಹೇಳ್ತೀವಿ, ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇದನ್ನು ನಾವು ನಿಯಂತ್ರಣ ಕೇಂದ್ರ ಅಂತ ಹೇಳ್ತೀವಿ, ಕಂಟ್ರೋಲ್ ರೂಮ್ ಆಫ್ ದ ಸೆಲ್ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ಇದರಲ್ಲಿ DNA ಇರ್ತದೆ. ಓಕೆ, ಸೊ ಇದು ರಚನೆಯನ್ನು ನೀಡಿದೆ. ಆ್ಯಂಡ್ ದೆನ್ ಜೀವಕೋಶದ ಚಟುವಟಿಕೆಗಳನ್ನು ಇದು ನಿಯಂತ್ರಿಸ್ತದೆ, ಯಾವುದು, ನ್ಯೂಕ್ಲಿಯಸ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗಾಲ್ಗಿ ಬಾಡಿ ಅಂತ ಹೇಳ್ತೀವಿ. ಈ ಒಂದು ಗಾಲ್ಗಿ ಬಾಡಿ ಏನು ಮಾಡ್ತದೆ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್, ಸೊ ಇದು ಪ್ರೋಟೀನ್ಗಳ ಪ್ಯಾಕೇಜಿಂಗ್ ಮಾಡ್ತದೆ ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಒಂದು ರೀತಿ ಹೇಳೋದಾದರೆ ಇದು ಒಂದು ರೀತಿ ಡೆಲಿವರಿ ಬಾಯ್ ಥರ ಕೆಲಸ ಮಾಡುತ್ತೆ. ಎಲ್ಲಿ, ನಮ್ಮ ಜೀವಕೋಶದಲ್ಲಿ. ಆ್ಯಂಡ್ ದೆನ್ ಈ ಒಂದು ಡೆಲಿವರಿ ಬಾಯ್ನ ಮಗ ಯಾರು, ನಿಮಗೆ ಕ್ಲಾಸಲ್ಲಿ ಹೇಳಿದೆ ಒಂದು ಯಾವುದು ಸೈನ್ಸ್ ಕ್ಲಾಸಲ್ಲಿ, ಏನು ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ನ ಮಗ ಯಾರು ಅಂತ ಕೇಳಿದ್ರೆ ಲೈಸೋಸೋಮ್ ಅಂತ ಹೇಳ್ತೀವಿ. ಸರ್, ಲೈಸೋಸೋಮ್ ಏನು ಮಾಡ್ತಾನೆ, ಸೊ ಈತ ಕೆಟ್ಟ ಉಡಾಳಿರ್ತಾನೆ.
ಉಡಾನ್ ಅಂದರೆ ಹೇಗೆ, ಈ ಉಪೇಂದ್ರ ಮೂವಿಯಲ್ಲಿ ಉಪೇಂದ್ರ ಇರ್ತಾನೆ ಗೊತ್ತಾ, ಯಾಕೋ ಏನು ಕೆಲಸ ಮಾಡ್ತಿಲ್ವಾ ಅಂತ ಹೇಳಿದ್ರೆ, ಕೆಲಸ ಏನಿಲ್ಲ ಅಂದರೆ ಗನ್ ತೊಗೊಂಡು ಶೂಟ್ ಮಾಡ್ತಾನಲ್ಲ, ಹಾಗೆ ಇದು ಸಹ ಲೈಸೋಸೋಮ್ ಜೀವಕೋಶದಲ್ಲಿ ತಿರುಗಾಡ್ತಿರ್ತಾನೆ ಸುಮ್ಮನೆ. ಓಕೆ, ಕೆಲಸ ಇರಲ್ಲ ಏನಿರಲ್ಲ, ಸೊ ಸುಮ್ಮನೆ ಸುತ್ತಾಡ್ತಿರ್ತಾನೆ, ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡಿರ್ತಾನೆ. ಓಕೆ, ಸೊ ಕೈಯಲ್ಲಿ ಗನ್ ಹಿಡ್ಕೊಂಡು ಸುತ್ತ ಎಲ್ಲರಿಗೆಲ್ಲ ಕೇಳ್ತಿರ್ತಾನೆ, ಏನಾದರೂ ಕೆಲಸ ಇದೆಯಾ, ಯಾರಾದರೂ ಇಲ್ಲ ಅಂತ ಹೇಳಿದ್ರೆ ಅಂತ ತಿಳ್ಕೊಳ್ಳಿ, ಅವ್ರನ್ನ ಹಾಗೆ ಸುಟ್ಟು ಬಿಡ್ತಾನೆ. ಸುಟ್ಟೇನು ಮಾಡ್ತಾನೆ, ತನ್ನ ಒಂದು ಹೈಡ್ರೋಲಿಕ್ ಕಿಣ್ವ ಏನಿದೆ ಅಲ್ವ ಅದರಲ್ಲಿ ಒಳಗಡೆ ಹಾಕೊಂಡ್ಬಿಡ್ತಾನೆ, ತಾನೇ ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ. ಯಾರಂದ್ರೆ ಒಂದು ಲೈಸೋಸೋಮ್. ಈತನ ತಂದೆ ಭಾಳ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅವರೇ ಯಾರು ಅಂದರೆ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅವರು. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇದನ್ನು ಜೀವಕೋಶದ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಎಂದು ಸಹ ಕರೀತಾರೆ. ಮೀನ್ಸ್ ಈ ಒಂದು ಪೋಸ್ಟ್ ಆಫೀಸ್ ಆಗಿರಲಿ, ಒಂದು ಡೆಲಿವರಿ ಬಾಯ್ ಆಗಿರಲಿ, ಎರಡೂ ಸಹ ಅದೇ ಅಲ್ವಾ. ಸೊ ಅದನ್ನು ಹೀಗೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಪ್ಯಾರಾಕ್ಸಿಸೋಮ್ ಅಂತ ಹೇಳ್ತೀವಿ. ಇದು ಸಣ್ಣ ಅಂಗಗಳಾಗಿದ್ದು ಮುಖ್ಯವಾಗಿ ವಿಷಕಾರಿ ಪದಾರ್ಥಗಳನ್ನು ಡಿಟಾಕ್ಸಿಫಿಕೇಶನ್ ನಿವಾರಿಸಲು ಮತ್ತು ಲಿಪಿಡ್ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯ ಮಾಡ್ತದೆ. ಯಾವುದೇ ಒಂದು ಪ್ಯಾರಾಕ್ಸಿಸೋಮ್ ಅಂತ ಹೇಳ್ತೀವಿ. ಸರ್ನ ಸೋಮ್ ಅಲ್ಲ, ಪ್ಯಾರಾಕ್ಸಿಸೋಮ್. ಓಕೆ, ಆ್ಯಂಡ್ ನೆಕ್ಸ್ಟ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದೆ ಯೋಜನೆಯ ಔಪಚಾರಿಕ ಉದ್ಘಾಟನೆಯನ್ನು ಯಾವಾಗ ಮಾಡಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾವಾಗ ಮಾಡಲಾಯಿತು? 2019, 20, 2021, 2020 ಅಂತ ಕೊಡ್ತಾನೆ. ಸೊ ಯಾವಾಗ ಇದನ್ನು ಮಾಡಲಾಯಿತು ಅಂತ ಕೇಳಿದ್ರೆ 2020 ಅಂತ ಹೇಳ್ತೀವಿ. ಸೆಪ್ಟೆಂಬರ್ 10, 2020 ಇದನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಓಕೆ, ಸೊ ಯಾವುದಂದ್ರೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಓಕೆ, ಇದನ್ನು ಒಂದು ಸರಿ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್, ಇಲ್ಲಿ ಸ್ವಲ್ಪ ನೀವು ಪಾಸ್ ಮಾಡಿಕೊಂಡು ಓದ್ಕೊಳ್ಬಹುದು. ಏನಿದೆ ಇದರ ಉದ್ದೇಶ ಏನಿದೆ ಅಂದರೆ, ಇದರ ಮುಖ್ಯ ಗುರಿಯು ಭಾರತದಲ್ಲಿ ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್ ತರುವುದಾಗಿದೆ. ಇದರ ಉದ್ದೇಶವು ಮತ್ಸ್ಯ ಉತ್ಪಾದನೆಯನ್ನು ಹೆಚ್ಚಿಸುವುದು, ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಮತ್ತು ಈ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಸೇರ್ಪಡೆ ಮಾಡುವುದು. ಬಜೆಟ್ ಮತ್ತು ಅವಧಿ, ಈ ಯೋಜನೆಯನ್ನು 5 ವರ್ಷಗಳ ಹಣಕಾಸು ವರ್ಷ 2020-21ರಿಂದ 2024-25 ಅವಧಿಗೆ ಅನುಷ್ಠಾನಗೊಳಿಸಲಾಗಿದ್ದು, ಇದಕ್ಕೆ 20,050 ಕೋಟಿ ರೂಪಾಯಿ ಅಂದಾಜು ಹೂಡಿಕೆಯನ್ನು ಮಾಡಲಾಯಿತು. ಯಾವುದಕ್ಕೆ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳ್ತೀವಿ. ಇದರ ಫುಲ್ ಫಾರ್ಮ್ ಸಹ ನಿಮ್ಗೆ ಕೇಳ್ಬೋದು, ಯಾವುದು? PMMSY ಅಂತ. ಓಕೆ, ಸೊ 2 ಎಂಬಂತು ಅಂದರೆ ಅಲ್ಲಿ ಏನಿಲ್ಲ, ಒಂದು ಮೀನು ಇರುತ್ತೆ ಅಂತ, ಇನ್ನೊಂದು ಮಂತ್ರಿ ಇರ್ತಾನೆ ಅಂತ, ಹೀಗೆ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಸ್ವಲ್ಪ ಇದೆ ಇದಕ್ಕೆ ಇನ್ಫಾರ್ಮೇಷನ್, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ನೃತ್ಯ ರಾಜ್ಯ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾನೆ. ಬಾವುಲ್ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ, ಹೌದು ಕರೆಕ್ಟ್ ಆಗಿದೆ. ಬಾವುಲ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂತಹ ಒಂದು ರಾಜ್ಯ ನೃತ್ಯವಾಗಿದೆ. ಓಕೆ, ಮೀನ್ಸ್ ರಾಜ್ಯ ನೃತ್ಯ ಅಂತಂದರೆ ರಾಜ್ಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ, ರಾಜ್ಯ ನೃತ್ಯ ಅಲ್ಲ, ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ನೃತ್ಯ. ಅದೇ ಪನಿಹಾರಿ ಒಂದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹೌದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾನ್ ಅಂತ ಹೇಳ್ತೀವಿ, ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ, ಇದು ಸಹ ಕರೆಕ್ಟ್ ಆಗಿದೆ. ಅದೇನು ಖಾಮ್ಜಾವ್ ಅನ್ನೋದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ನೃತ್ಯ ಅಲ್ಲ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಾವುಲ್ ಅನ್ನೋದು ಪಶ್ಚಿಮ ಬಂಗಾಳ, ಪನಿಹಾರಿ ಅನ್ನೋದು ರಾಜಸ್ಥಾನ, ಆ್ಯಂಡ್ ನೀವು ಒಂದು ವಾನ್ ಅನ್ನೋದು ಎಲ್ಲೆಂದರೆ ಈ ಒಂದು ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್, ಇಲ್ಲಿ ಅದರ ಇನ್ಫಾರ್ಮೇಷನ್ ಇದೆ ನೋಡಿ, ಯಾವುದು? ಈ ಒಂದು ಬಾವುಲ್ ಇದು ಪಶ್ಚಿಮ ಬಂಗಾಳದ ಪ್ರಸಿದ್ಧ ಜಾನಪದ ಸಂಗೀತ ಮತ್ತು ನೃತ್ಯ ರೂಪವಾಗಿದೆ. ಆ್ಯಂಡ್ ದೆನ್ ಪನಿಹಾರಿ ಅನ್ನೋದು ರಾಜಸ್ಥಾನದ ಒಂದು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದೆ. ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ನೀರು ತುಂಬಿಕೊಂಡು ಮರಳುವಾಗ ಪ್ರದರ್ಶಿಸುತ್ತಾರೆ. ಓಕೆ, ರಾಜಸ್ಥಾನದ ಇತರ ಪ್ರಸಿದ್ಧ ನೃತ್ಯಗಳೆಂದರೆ ಘೂಮರ್ ಮತ್ತು ಕಾಲ್ಬೇಲಿಯಾ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಕಾಲ್ಬೇಲಿಯಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾನ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ವಾನ್? ಇದು ವಾನ್ ಕಂಡುಬರೋದಿಲ್ಲ ಅಂದರೆ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಾನಪದ ಸಂಗೀತ ನೃತ್ಯ ರೂಪವಾಗಿದೆ. ಇದನ್ನು ಮುಖ್ಯವಾಗಿ ಕಾಶ್ಮೀರಿ ಮದುವೆಗಳು ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಮಹಿಳೆಯರು ಹಾಡುತ್ತಾರೆ ಆ್ಯಂಡ್ ದೆನ್ ಪ್ರದರ್ಶಿಸುತ್ತಾರೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು? ಪ್ರಮುಖವಾಗಿ ಒಂದು ಮಣಿಪುರಿ ರಾಸಲೀಲಾ ಅಂತ ಹೇಳ್ತೇವೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾನಪದ ನೃತ್ಯಗಳಲ್ಲಿ ಪುಂಗ್ ಚೊಲೋಮ್ ಮತ್ತು ನೂಪಾ ಪಾಲಾ ಸಹ ಪ್ರಮುಖಗಳಾಗಿದ್ದಾವೆ. ಎಲ್ಲಿ? ಒಂದು ಮಣಿಪುರದಲ್ಲಿ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಪುಂಗ್ ಚೊಲೋಮ್ ಎಲ್ಲಿ ಕಂಡುಬರುತ್ತೆ? ಈ ಒಂದು ಮಣಿಪುರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನೂಪಾ ಫಾಲಾ ಅನ್ನೋದು ಸಹ ನಿಮ್ಗೆ ಕಂಡುಬರೋದಿಲ್ಲ ಅಂದರೆ ಇದು ಒಂದು ಮಣಿಪುರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲೆಹೆರೋಬಾ ಕಂಡುಬರೋದಲ್ಲಿ ನಿಮಗೆ, ಲೆಹೆರೋಬಾ ಕಂಡುಬರೋದು ಸಹ ನಿಮಗೆ ಇದೆ ಒಂದು ಮಣಿಪುರದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೌಫ್ ಕಂಡುಬರೋದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಅತಿ ಹೆಚ್ಚಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯೂ ಸಹ ಈ ಒಂದು ರೌಫ್ ನೃತ್ಯದ ಬಗ್ಗೆ ನೋಡಿ, ಎಲ್ಲಿ ನಡೆದು ಬರ್ತದೆ, ಎಲ್ಲಿ ಕಂಡುಬರುತ್ತೆ ಅಂತ, ಎಲ್ಲಿ ಅಂದರೆ ಒಂದು ಜಮ್ಮು ಕಾಶ್ಮೀರ ಅಂತ ಹೇಳಬೇಕಾಗುತ್ತೆ. ಜಮ್ಮು ಕಾಶ್ಮೀರ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಲಡಾಖ್ ಅಂತ ನಿಮ್ಗೆ ಕೊಟ್ಟಿರ್ತಾನೆ, ಲಡಾಖ್ ಅಂತ ನೀವು ಹೇಳಿ. ಆ್ಯಂಡ್ ದೆನ್ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಪುಂಗ್ ಚೊಲೋಮ್ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನೂಪಾಪಾಲ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ವಾನ್ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪನಿಹಾರಿ ಆಗಿರಲಿ. ಓಕೆ, ಸೊ ಏನಿಲ್ಲ, ಪನಿಹಾರಿ ಅನ್ನೋದಕ್ಕಿಂತ ಪಾನಿಹಾರಿ ಅಂತ ನೆನ್ಪಿಟ್ಕೊಳ್ಳಿ. ಪಾನಿ ಎಲ್ಲಿ ಪಾನಿ ಕಡಿಮೆ ಇದೆ, ಎಲ್ಲಿ ಅಂದರೆ ಒಂದು ರಾಜಸ್ಥಾನದಲ್ಲಿ ಕಡಿಮೆ ಇದೆ. ಸೊ ಮೀನ್ಸ್ ರಾಜಸ್ಥಾನ ಅಂತ ನೆನ್ಪಿಡ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಅನುಚ್ಛೇದ 25 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ? ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಗೆ ಸಂಬಂಧಿಸಿಲ್ಲ. ಆ್ಯಂಡ್ ದೆನ್ ಧಾರ್ಮಿಕ ಸ್ವಾತಂತ್ರ್ಯ, ಅಂತಃಕರಣದ ಸ್ವಾತಂತ್ರ್ಯ ಮತ್ತು ಧರ್ಮವನ್ನು ಸ್ವೇಚ್ಛವಾಗಿ ಅವಲಂಬಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕು ಅಂತ ಹೇಳ್ತದೆ. ಹೌದು, ಇದೇ ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು
ಶಿಕ್ಷಣದ ಹಕ್ಕು ಅಂತ ಕೊಟ್ಟಿದ್ದಾನೆ, ಸೊ ಇದು ರಾಂಗ್ ಇದೆ. ಆ್ಯಂಡ್ ದೆನ್ ಸಾಂವಿಧಾನಿಕ ಪರಿಹಾರ ಹಕ್ಕುಗಳ ಬಗ್ಗೆ ಒಂದು 32ನೇ ವಿಧಿ ಹೇಳುತ್ತೆ. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಏನು ಅಂತಂದರೆ, ನನಗೆ ಇಷ್ಟ ಬಂದಿರತಕ್ಕಂತಹ ನನ್ನ ಒಂದು ಅಂತಃಸಾಕ್ಷಿ ಹೇಳ್ತಕ್ಕಂತಹ ಧರ್ಮವನ್ನು ನಾನು ಚೂಸ್ ಮಾಡ್ಬೋದು ಅಂತ ಹೇಳುತ್ತೆ. ಯಾವುದು? 25ನೇ ವಿಧಿ. ಓಕೆ, ಮೀನ್ಸ್ ನನ್ನ ಒಂದು ಅಂತಃಸಾಕ್ಷಿ ಹೇಳಬೇಕು. ನೀವು ಯಾರೋ ಹೇಳಿದ್ರ ಅಂತ ನಾನು ಅದನ್ನು ಮತಾಂತರ ಆಗೋದಲ್ಲ. ಓಕೆ, ಸೊ ನನಗೆ ಹೇಳಬೇಕು, ನನಗೆ ಇವಾಗ ಏನಾದರೂ ನನಗೆ ಇಷ್ಟ ಆಯಿತಾ, ಓಕೆ, ನನ್ನ ಮನಸ್ಸಿಗೆ ಅದು ಇಷ್ಟ ಆಯಿತಾ, ಆ್ಯಂಡ್ ನನ್ನ ಒಂದು ಅಂತಃಸಾಕ್ಷಿಗೆ ಅದು ಒಳ್ಳೇದನ್ನಿಸ್ತಾ, ಸೊ ನಾನು ಚೂಸ್ ಮಾಡ್ಕೊಳ್ಳುವುದು ಯಾವುದನ್ನು? ಈ ಒಂದು ಸಿಖ್ ಧರ್ಮವನ್ನು. ಸೊ ನಾನು ಚೂಸ್ ಮಾಡ್ಕೊಳ್ಳಬಹುದು. ಆ್ಯಂಡ್ ದೆನ್ ಈ ಒಂದು ಜೈನ ಧರ್ಮವನ್ನು. ಸೊ ಮೀನ್ಸ್ ನನಗೆ ಅದು ಅನಿಸ್ಬೇಕು. ಬಟ್ ನೀವ್ಯಾರೂ ಸಹ ನನಗೆ ಯಾರ್ದೋ ಒಬ್ಬರ ಪ್ರಭಾವದಿಂದ ನಾನೇನಾಗಿರಬಾರ್ದು, ನನ್ನ ಒಂದು ಡಿಸಿಷನ್ ನಾನು ತೊಗೊಳ್ಬಾರ್ದು. ಸೊ ಅದನ್ನು ಆದ ರೀತಿ ಏನಾದರೂ ತೊಗೊಂಡ್ರೆ ಅದನ್ನು ಕ್ರೈಮ್ ಅಂತ ಮಾನ್ಯವಾಗ್ತದೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ 26ನೇ ಒಂದು ವಿಧಿ 27, 28, 29, 30 ಇದೆ. ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಏನು 26ನೇದು ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಧಾರ್ಮಿಕ ಪ್ರಚಾರಕ್ಕಾಗಿ ತೆರಿಗೆಯಿಂದ ವಿನಾಯಿತಿ ಅಂತ ಹೇಳುತ್ತೆ. ಯಾವುದು? 27. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ 28 ಏನಂತ ಹೇಳುತ್ತೆ? ಈ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣದ ಮೇಲಿನ ನಿರ್ಬಂಧ ಅಂತ ಹೇಳುತ್ತೆ. ಓಕೆ, ಸೊ ಮೀನ್ಸ್ ನೀವು ಧಾರ್ಮಿಕ ಶಿಕ್ಷಣವನ್ನು ಕೊಡಬಹುದು, ಬಟ್ ಅದು ಸರ್ಕಾರಿ ಸಂಸ್ಥೆಗಳ ಒಂದು ಶಾಲೆಗಳಲ್ಲಿ ಆಗಿರಬಾರ್ದು. ನಿಮ್ಮ ಒಂದು ಪ್ರೈವೇಟ್ ಶಾಲೆ ಆಗಿರಬೇಕು ಅದು. ಆ್ಯಂಡ್ ನಿಮ್ಮ ಪ್ರೈವೇಟ್ ಶಾಲೆ ಆಗಿದ್ರೂ ಸಹ ಅದಕ್ಕೆ ಪೋಷಕರ ಸಮ್ಮತಿ ಇರಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೊ ನಾನು ಯಾವುದೋ ಒಂದು ಧರ್ಮದ ಬಗ್ಗೆ ನಾನು ಅಲ್ಲಿ ಹೇಳ್ತಿದ್ದೀನಿ, ನನ್ನದೇ ಒಂದು ಪ್ರೈವೇಟ್ ಶಾಲೆ ಇದೆ ಅಂತ ಹೇಳಾಗಿಲ್ಲ. ಸೊ ಫಸ್ಟ್ ಆ ಒಂದು ಸ್ಟೂಡೆಂಟ್ಸ್ಗಳ ಒಪ್ಪಿಗೆ, ಆ್ಯಂಡ್ ಸ್ಟೂಡೆಂಟ್ಸ್ಗಳು ಏನಾದರೂ ಆ ಮೆಚೂರ್ ಇರಲಿಲ್ಲ ಅಂತಂದರೆ ಅವರ ಒಂದು ಪೇರೆಂಟ್ಸ್ಗಳ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ ಅಂತ ಸಹ ಹೇಳುತ್ತೆ. ಯಾವುದು? ಇದೇ ಒಂದು 28ನೇ ವಿಧಿ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ 29 ಏನಂತ ಹೇಳುತ್ತೆ? ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಯಾವುದು? 29. ಆ್ಯಂಡ್ ನೆಕ್ಸ್ಟ್ ಈ ಒಂದು 30 ಏನಂತ ಹೇಳುತ್ತೆ? ಅವರ ಒಂದು ಶೈಕ್ಷಣಿಕ ಒಂದು ಸಂಸ್ಥೆಗಳನ್ನು ಸ್ಥಾಪಿಸುವುದರ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು 30. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅನ್ನೋ ಒಂದು ವರ್ಡ್ ಬರ್ತಾವಲ್ವ, ಸೊ ಆ ರೀತಿ 29 ಮತ್ತು 30 ಅಂತ ನೆನಪಿಟ್ಕೊಳ್ಳುತ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಂಜುಷ್ಣ ಅವರು ಈ ಕೆಳಗಿನ ಯಾವ ಚಳುವಳಿ ಅಥವಾ ದಂಗೆಯೊಂದಿಗೆ ಸಂಬಂಧ ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಒಂದು ಕೋಲ್ ದಂಗೆಗೆ ಸಂಬಂಧ ಹೊಂದಿದರು ಅಂತ ಕೊಟ್ಟಿದ್ದಾನೆ. ಕೋಲ್ ದಂಗೆಗೆ ಯಾರು ಸಂಬಂಧ ಹೊಂದಿದ್ರು? ಬುದ್ಧ ಭಗತ್ ಸಿಂಗ್ ಧಾಮ್ ಅಂತ ಹೇಳ್ತೀವಿ. ಕೋಲ್ ದಂಗೆ ಯಾವಾಗ ನಡೆದಿದೆ? ಸೊ ಒಂದು 1831ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಂತಾಲ್ ದಂಗೆ ಅಂತ ಕೊಟ್ಟಿದ್ದಾನೆ 1855ರಲ್ಲಿ. ಆ್ಯಂಡ್ ದೆನ್ ಸನ್ಯಾಸಿ ಫಕೀರ್ ದಂಗೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಮುಂಡಾ ದಂಗೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದು ಯಾವ್ದು ಸರಿಯಾದ ಉತ್ತರ ಆಗುತ್ತೆ? ಯಾರು? ಈ ಒಂದು ಮಜ್ನು ಶಾ ಅವರು. ಓಕೆ, ಮಜ್ನು ಶಾ ಅವರು ಈ ಕೆಳಗಿನ ಯಾವ ಚಳವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ. ಯಾವುದರೊಂದಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸನ್ಯಾಸಿ ಫಕೀರ್ ದಂಗೆ ಅಂತ ಹೇಳ್ತೀವಿ. ಯಾವುದೇ ಒಂದು ಸನ್ಯಾಸಿ ಫಕೀರ್ ದಂಗೆಯೊಂದಿಗೆ ಈ ಮಜ್ನು ಶಾ ಅವರು ಸಂಬಂಧ ಹೊಂದಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಯಾರು? ಈ ಒಂದು ಮಜ್ನು ಶಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಮಜ್ನು ಶಾ ಅದಕ್ಕೆ ಅಂದರೆ ಒಂದು ಸನ್ಯಾಸಿ ಫಕೀರ್ ದಂಗೆಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಜ್ನು ಶಾ ಅವರು ಫಕೀರ್ ದಂಗೆ ಅಥವಾ ಈ ಒಂದು ಫಕೀರ್ ರೆಬಿಲಿಯನ್ ಪ್ರಮುಖ ನಾಯಕರಾಗಿದ್ದರು. ಇದು 18ನೇ ಶತಮಾನದ ಉತ್ತರಾರ್ಧದಲ್ಲಿ 1770-80ರ ದಶಕದಲ್ಲಿ ಬಂಗಾಳದಲ್ಲಿ ನಡೆಯಿತು. ಈ ದಂಗೆಯನ್ನು ಹೆಚ್ಚಾಗಿ ಸನ್ಯಾಸಿ ದಂಗೆಯೊಂದಿಗೆ ಸೇರಿ ಹೋರಾಡಲಾಯಿತು. ಮಜ್ನು ಶಾ ಅವರು ಮದಹಾರಿ ಸಂಪ್ರದಾಯದ ಫಕೀರ ನಾಯಕತ್ವ ವಹಿಸಿದ್ದರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ನಡೆಸಿದರು. ಯಾರು ಅಂದರೆ ಒಂದು ಮಜ್ನು ಶಾ ಅಂತ ಹೇಳ್ತೀವಿ. ಯಾವ ಒಂದು ಶತಮಾನದಲ್ಲಿ? 18ನೇ ಶತಮಾನ. ಈ ಒಂದು 1770ರಿಂದ 1780ರ ದಶಕ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಬಗ್ಗೆ ಉಲ್ಲೇಖ ಇದರಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿರ್ತಕ್ಕಂಥ ಆನಂದ ಮಠ ಒಂದು ಪುಸ್ತಕದಲ್ಲಿ. ಆ್ಯಂಡ್ ದೆನ್ ಇದೇ ಒಂದು ಆನಂದ ಮಠ ಪುಸ್ತಕದಲ್ಲಿ ನಿಮಗೆ ಏನು ಕಂಡು ಬರುತ್ತೆ? ಅವರ ಪ್ರಮುಖವಾಗಿರ್ತಕ್ಕಂಥ ವಂದೇ ಮಾತರಂ ಗೀತೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕೋಲ್ ದಂಗೆ ಇವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ. ಸೊ ಯಾರು? ಈ ಒಂದು ಬುದ್ಧ ಭಗತ್ ಅಂತ ಹೇಳಿದೆ. ಓಕೆ, ಸೊ ಬುದ್ಧ ಭಗತ್ ಅಂತ ಹೇಳ್ತೀವಿ. ಸೊ ಇವರು ಯಾವಾಗ 1831ರಲ್ಲಿ ಈ ಒಂದು ದಂಗೆ ನಡೆದಿತ್ತು. ಆ್ಯಂಡ್ ದೆನ್ 1855ರಲ್ಲಿ ಒಂದು ಸಂತಾಲ್ ದಂಗೆ ನಡೆದಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮುಂಡಾ ದಂಗೆ ನಡೆದಿರೋದು 1899ರಿಂದ 1900 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಉಲ್ಗುಲಾನ್ ದಂಗೆ ಅಂತ ಸಹ ಕರೆಯಲಾಗ್ತದೆ. ಹೆಸರನ್ನ ಯಾವುದನ್ನ? ಈ ಒಂದು ಮುಂಡಾ ದಂಗೆಯನ್ನು ಉಲ್ಗುಲಾನ್ ದಂಗೆ ಅಂತ ಸಹ ಕರೆಯಲಾಗ್ತದೆ. ಆ್ಯಂಡ್ ದೆನ್ ಈ ಒಂದು ಬಿರ್ಸಾ ಮುಂಡಾ ಅವರನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಧರ್ತಿ ಆಭಾ ಅಂತ ನಾವು ಹೇಳ್ತೀವಿ ಹೆಸರನ್ನ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿ ಅಥವಾ ಪುಸ್ತಕ ಲೇಖಕ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ್ದು ತಪ್ಪಾಗಿದೆ? ಬಾಬರ್ ಬರೆದಿದ್ದಾರೆ, ಹೌದು. ತುರ್ಕಿ ಭಾಷೆಯಲ್ಲಿ ಬರೆದಿದ್ದಾರೆ, ಇದು ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ತುಗ್ಲಕ್ ನಾಮ ಅಮೀರ್ ಖುಸ್ರೋ ಬರೆದಿದ್ದಾರೆ, ಹೌದು, ಇದು ಸಹ ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸು ಅಂತ ಹೇಳ್ತೀವಿ, ಇದು ಸಹ ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಗೀತಾ ಗೋವಿಂದ ಗೋಸ್ವಾಮಿ ಅವರು ಬರೆದಿಲ್ಲ, ಸೊ ಬದಲಾಗಿ ಜಯದೇವ ಅವರು ಬರೆದಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಈ ಜಯದೇವನ ಗೀತಾ ಗೋವಿಂದ ಅಂತ ಹೇಳ್ತೀವಿ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಗೋಸ್ವಾಮಿ ಅಲ್ಲ, ಬದಲಾಗಿ ಜಯದೇವ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, ತುರ್ಕಿ ಭಾಷೆಯಲ್ಲಿ ಅಂತ ಇಲ್ಲಿ ಕೊಟ್ಟಿದೆ ಅಲ್ವಾ. ಸೊ ಇದನ್ನು ಕೇಳಿದ ನೋಡಿ ನಿಮಗೆ ಯಾವ ಭಾಷೆಯಲ್ಲಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ತುಗ್ಲಕ್ ನಾಮ ಅಮೀರ್ ಖುಸ್ರೋ ಅವರು ಬರೆದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್
ಹೌದು, ಇನ್ನೊಂದು ಪುಸ್ತಕ ಬರುತ್ತೆ ಫತೇಹಿ ಅಂತ. ಓಕೆ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೃಥ್ವಿರಾಜ್ ಚೌಹಾಣ್ ಅವರ ಒಂದು ಜೀವನದ ಆಧಾರಿತ ಒಂದು ಪುಸ್ತಕ ಯಾವುದು ಅಂದರೆ ಪೃಥ್ವಿರಾಜ್ ರಾಸು ಅಂತ ಹೇಳ್ತೀವಿ. ಯಾರು ಬರೆದಿದ್ದಾರೆ? ಒಂದು ಚಾಂದ್ ಬರ್ದಾಯಿ ಅವರು. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ಹಣಕಾಸು ಸಂಸ್ಥೆಯ ಸ್ಥಾಪನೆಯು 1990ರಲ್ಲಿ ಆಯಿತು ಅಂತ ಕೊಟ್ಟಿದ್ದಾನೆ. ಸಿಡ್ಬಿ ಯಾವಾಗ ಸ್ಥಾಪನೆ ಆಯಿತು? 1990. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತೀಯ ಹಣಕಾಸು ಆಯೋಗ ಅಂತ ಕೊಟ್ಟಿದ್ದಾನೆ, ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಆ್ಯಂಡ್ ICICI ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಈ ಒಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ? ಸಿಡ್ಬಿ ಆಗುತ್ತಾ? ಹೌದು, ಈ ಒಂದು ಸಿಡ್ಬಿನೇ ಆಗುತ್ತೆ. ಓಕೆ, ಯಾಕಂದರೆ ಅದು 1990ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಆ್ಯಂಡ್ ದೆನ್ ಇಡ್ಬಿ ಸ್ಥಾಪನೆ ಆಗಿರೋದು ಇವಾಗ ಸರ್ ಅದು 1964 ಅಂತ ಹೇಳಬೇಡಿ ನೀವು, ಮತ್ತೆ ಅದು IBI. ಓಕೆ, ಇಡ್ಬಿ ಅದು IDBI. ಓಕೆ, ಸೊ ಇಡ್ಬಿ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಇನ್ 1964ಅಲ್ಲಿ. ಓಕೆ, ಸೊ ಆ್ಯಂಡ್ ದೆನ್ ಸಿಡ್ಬಿ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ 1990ಅಲ್ಲಿ. ಓಕೆ, ಆ್ಯಂಡ್ ದೆನ್ ಈ ಒಂದು ಇಡ್ಬಿ ಸ್ಥಾಪನೆ ಆಗಿರೋದು ಮುಂಬೈಯಲ್ಲಿ. ಆ್ಯಂಡ್ ದೆನ್ ಸಿಡ್ಬಿ ಸ್ಥಾಪನೆ ಆಗಿರೋದು ಎಲ್ಲಿ ಅಂದರೆ ಈ ಒಂದು ಲಕ್ನೋದಲ್ಲಿ. ಇದರ ಕೇಂದ್ರ ಕಚೇರಿ ಕೇಳ್ತಾರೆ ನೋಡಿ ನಿಮಗೆ, ಯಾವುದು? ಸಿಡ್ಬಿದು ಮತ್ತು ಇಡ್ಬಿ ನಿಮಗೆ ಮುಂಬೈ. ಆ್ಯಂಡ್ ದೆನ್ ಈ ಒಂದು ಸಿಡ್ಬಿಯಲ್ಲಿ ಅಂದರೆ ನಿಮಗೆ ಎಲ್ಲಿ ಅಂತ ಹೇಳ್ತೇನೆ. ಓಕೆ, ಲಕ್ನೋ ಅಂತ. ಓಕೆ, ಲಕ್ನೋದಲ್ಲಿ ಅದು ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ICICI ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ? ಯಾವಾಗ ಸ್ಥಾಪನೆ ಆಗುತ್ತೆ? 1994. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಹುಪಕ್ಷೀಯ ಸೇನಾಭ್ಯಾಸ ತಾಲಿಸ್ಮನ್ ಸೆಬರ್. ಓಕೆ, ಯಾವುದು? ಈ ಒಂದು ತಾಲಿಸ್ಮನ್ ಸೆಬ್ರೆ ಇದರಲ್ಲಿ ಭಾರತ ವೀಕ್ಷಕ ಆಗಿ ಭಾಗವಹಿಸಿತ್ತು. ಇದನ್ನು ಯಾವ ದೇಶವು ಆಯೋಜಿಸಿತ್ತು ಅಥವಾ ಹೋಸ್ಟ್ ಮಾಡಿತ್ತು ಅಂತ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ, 1-2-3 ಸಾರಿ ನೋಡಿದ್ವಿ ಇದನ್ನು. ಓಕೆ, ಸೊ ಯಾವ ದೇಶದಲ್ಲಿ ಯಾವುದು ಈ ಒಂದು ತಾಲಿಸ್ಮನ್ ಸೆಬರ್ ಅಂತ ಹೇಳ್ತೀವಿ. ಸೊ ಯಾವ ದೇಶದಲ್ಲಿ ಅಂತ ಅಂದರೆ ಆಪ್ಷನ್ ಎ ಆಸ್ಟ್ರೇಲಿಯಾ. ಹೌದು, ಆಪ್ಷನ್ ಎ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಆಸ್ಟ್ರೇಲಿಯಾದಲ್ಲಿ ಇದು ನಡೆದಿತ್ತು. ಓಕೆ, ಅಲ್ಲಿ ನಮ್ಮ ಭಾರತ ಸಹ ಭಾಗವಹಿಸ್ತಿತ್ತು, ಮೀನ್ಸ್ ವೀಕ್ಷಕ ರಾಷ್ಟ್ರವಾಗಿ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿ ಏನಿದೆ, ತಾಲಿಸ್ಮನ್ ಸೆಬರ್ ಏನಿದೆ ಅಲ್ವಾ, ಇದು ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನಡುವೆ ನಡೆಯುವ ಅತಿ ದೊಡ್ಡ ದ್ವೈವಾರ್ಷಿಕ ಸೇನಾ ಅಭ್ಯಾಸವಾಗಿದೆ. ಇದರ ಆಯೋಜನೆಯನ್ನು ಮುಖ್ಯವಾಗಿ ಆಸ್ಟ್ರೇಲಿಯಾದ ವಿವಿಧ ಪ್ರದೇಶಗಳು ಮತ್ತು ಸಮುದ್ರ ಪ್ರದೇಶಗಳಲ್ಲಿ ಮಾಡಲಾಗುತ್ತದೆ. 2025ರ ಆವೃತ್ತಿಯು ಮುಖ್ಯವಾಗಿದೆ, ಏಕೆಂದರೆ ಭಾರತವು ಇದು ಹಿಂದೆ ಕೇವಲ ವೀಕ್ಷಕ ಆಗಿತ್ತು. ಈಗ ಇದರಲ್ಲಿ ಸಕ್ರಿಯ ಪಾಲುದಾರನಾಗಿ ಸೇರ್ಪಡೆಯಾಗಿದೆ. ಇದರ ಮುಖ್ಯ ಉದ್ದೇಶವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತೆ ಮತ್ತು ಸೇನಾ ಸಮನ್ವಯತೆಯನ್ನು ಹೆಚ್ಚಿಸುವುದಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಎಷ್ಟು? ಈ ಅಭ್ಯಾಸ 2005ರಲ್ಲಿ ಸ್ಥಾಪನೆ ಆಗುತ್ತೆ, ಮೀನ್ಸ್ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇದು ದ್ವೈವಾರ್ಷಿಕ ಸಂಯುಕ್ತ ಸೇನಾ ಅಭ್ಯಾಸವಾಗಿ ಪ್ರಾರಂಭವಾಗಿದೆ. ದ್ವೈವಾರ್ಷಿಕ ಮೀನ್ಸ್ 2 ವರ್ಷಕ್ಕೊಮ್ಮೆ ಇದು ನಡೀತದೆ. ಆ್ಯಂಡ್ ದೆನ್ ಇದರಲ್ಲಿ ಟೋಟಲಿ 19 ದೇಶಗಳ 35,000ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗವಹಿಸಲಿದ್ದಾರೆ 2025ರಲ್ಲಿ, ಮೀನ್ಸ್ ಭಾಗವಹಿಸಿದ್ರೆ ಆಲ್ರೆಡಿ. ಸೊ 11ನೇ ಆವೃತ್ತಿ ಇದು ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಮಶೀತೋಷ್ಣ ಚಕ್ರವಾತಗಳಿಂದ ಟೆಂಪರೇಟ್ ಸೈಕ್ಲೋನ್ಸ್ಗಳಿಂದ ಕರಾವಳಿ ಪ್ರದೇಶಗಳಲ್ಲಿ ಉಂಟಾಗುವ ವಿನಾಶದ ಮುಖ್ಯ ಕಾರಣವೇನು ಅಂತ. ಓಕೆ, ಯಾವುದರಿಂದ? ಈ ಒಂದು ಟೆಂಪರೇಟ್ ಸೈಕ್ಲೋನ್ಸಿಂದ, ಸಮಶೀತೋಷ್ಣ ಒಂದು ಚಕ್ರವಾತಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದರಿಂದ ಕರಾವಳಿ ಪ್ರದೇಶಗಳಲ್ಲಿ ಉಂಟಾಗುವ ವಿನಾಶದ ಮುಖ್ಯ ಕಾರಣವೇನು ಅಂತ ಕೇಳ್ತಾನೆ. ಏನಾಗಿದೆ ಏನು ಅಂತಂದರೆ ಕೇವಲ ಭಾರಿ ಹಿಮಪಾತ ಆಗುತ್ತೆ, ಆ್ಯಂಡ್ ದೆನ್ ಈ ಒಂದು ಬಿರುಗಾಳಿ ಅಲೆಗಳು ಮತ್ತು ಭಾರಿ ಮಳೆ ಆಗುತ್ತೆ, ಆ್ಯಂಡ್ ದೆನ್ ಸುನಾಮಿ ಅಲೆಗಳು ಮತ್ತು ಈ ಒಂದು ಮರಳು ಬಿರುಗಾಳಿಗಳಾಗ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ? ಯಾವುದು ಅಂದರೆ ಆಪ್ಷನ್ ಬಿ ಬಿರುಗಾಳಿ ಮತ್ತು ಬಿರುಗಾಳಿ ಅಲೆಗಳು ಮತ್ತು ಭಾರಿ ಮಳೆ ಆಗ್ತದೆ ಅಂತ ನಾವು ಹೇಳ್ತೇವೆ, ಸರಿನಾ? ಸೊ ಯಾವುದರಿಂದ? ಈ ಟೆಂಪರೇಟ್ ಸೈಕ್ಲೋನ್ಸ್ಗಳಿಂದ. ಯಾವುದರಿಂದ? ಈ ಒಂದು ಟೆಂಪರೇಟ್ ಸೈಕ್ಲೋನ್ಸ್ಗಳಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ರಾಷ್ಟ್ರಪತಿಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸುತ್ತಾರೆ ಅಂತ? ಓಕೆ, ಅಡ್ಮಿನಿಸ್ಟ್ರೇಟರ್ನ ನೇಮಿಸ್ತಾರೆ. ಸೊ ಇದು ಸಹ ನಿಮಗೆ ಕ್ವಶನ್ ರಿಪೀಟ್ ಇಲ್ವಾ? ಸೊ ಇದನ್ನು ಸಹ ನಿಮಗೆ ಹಳೆಯ ಒಂದು ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಹೇಳಿಲ್ವಾ? ಸೊ ಯಾವುದು ವಿಧಿ? 239ನೇ ವಿಧಿ ಸರ್. ಹೌದಾ, 239ನೇ ವಿಧಿ ಆಪ್ಷನಲ್ಲಿ ಇದೆ ಅಲ್ವಾ? ಓಕೆ, ಆಪ್ಷನಲ್ಲಿ ಇದೆ ನೋಡಿ, ಅನುಚ್ಛೇದ 239 ಅಂತ ಹೇಳ್ತೀವಿ. ಸೊ ಇದರ ಅನ್ವಯ ಈ ಆಡಳಿತಾಧಿಕಾರಿಯನ್ನು ಅಡ್ಮಿನಿಸ್ಟ್ರೇಟರ್ನ ಇವರು ನೇಮಿಸ್ತಾರೆ. ಯಾರು ನೇಮಿಸ್ತಾರೆ? ನಮ್ಮ ಭಾರತ ಪ್ರೆಸಿಡೆಂಟ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ 239(1) ಏನು ಹೇಳುತ್ತೆ? ಇದರ ಅಡಿಯಲ್ಲಿ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ಆಡಳಿತಾಧಿಕಾರಿಗಳಿಗೆ ರಾಷ್ಟ್ರಪತಿಗಳು ಪ್ರದಾನ ಮಾಡುವ ಎಲ್ಲ ಅಧಿಕಾರಗಳನ್ನು ಬಳಸಿಕೊಳ್ಳುವ ಹಕ್ಕು ಇರುತ್ತದೆ ಎಂಬುದು ಗಮನಿಸುವುದು ಮುಖ್ಯವಾಗಿರುತ್ತೆ. ಯಾವುದು? 239 ಸಬ್-ಎಡಿಕಲ್ 1 ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ 243 ಒಂದು ಪಂಚಾಯತಿಗಳ ಬಗ್ಗೆ ಹೇಳುತ್ತೆ. ಓಕೆ, ಅದರ ಒಂದು ವ್ಯಾಖ್ಯಾನದ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು 214 ಏನಂತ ಹೇಳುತ್ತೆ? ಪ್ರತಿ ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು ಅಂತ ಹೇಳುತ್ತೆ. 217 ಏನಂತ ಹೇಳುತ್ತೆ? ಆ ಒಂದು ಹೈಕೋರ್ಟ್ಗೆ ಮುಖ್ಯ ನ್ಯಾಯಮೂರ್ತಿ ಇರಬೇಕು ಅಂತ ಹೇಳುತ್ತೆ. ಮೀನ್ಸ್ ಅದನ್ನು ಅವನಿಗೆ ಬಗ್ಗೆ ಆತನಿಗೆ ನೇಮಕವಾಗಿಡುವ ಬಗ್ಗೆ ಹೇಳ್ತದೆ. ಯಾವುದು? 217ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ 356 ಏನಂತ ಹೇಳುತ್ತೆ? ಪ್ರೆಸಿಡೆಂಟ್ ರೂಲ್ ಬಗ್ಗೆ ಹೇಳುತ್ತೆ, ಇಲ್ಲಾಂದ್ರೆ ಸ್ಟೇಟ್ ಎಮರ್ಜೆನ್ಸಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್
ಆಗಸ್ಟ್ 2025ರಲ್ಲಿ ಯಾವ ರಾಜ್ಯವು ಮಾನ್ಸೂನ್ ಮಳೆಯಲ್ಲಿ ಸುಮಾರು 35-40% ಕೊರತೆಯನ್ನು ದಾಖಲಿಸಿದ್ದು? ಇದರ ಪರಿಣಾಮವಾಗಿ ಬೆಳೆಗೆ ಭಾರೀ ಹಾನಿಯಾಯಿತು ಅಂತ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಪಂಜಾಬ್. ಯಾವುದಾಗುತ್ತೆ? 30-40% ಕೊರತೆಯನ್ನು ಇದು ದಾಖಲಿಸಿದೆ ಅಂತ. ಸೊ ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಹರಿಯಾಣ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಹರಿಯಾಣದಲ್ಲಿ ಏನಾಗಿದೆ, ಸೊ 35-40% ಈ ಕಡಿಮೆ ಮಳೆ ಆಗಿದೆ ಅಲ್ಲಿ. ಓಕೆ, ಸೊ ಪ್ರತಿ ವರ್ಷ ಒಂದು 100 ಆಗಬೇಕಾಗಿತ್ತು ಅಂದರೆ ಅಲ್ಲಿ ಎಷ್ಟಾಗಿದೆ ಇವಾಗ ಅಂದರೆ ಒಂದು 65 ಆಗಿದೆ ಅಂತ ನಾವು ಹೇಳ್ತೇವೆ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಮರ್ಥನೀಯ ಅಭಿವೃದ್ಧಿಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲು ಈ ದಿಕ್ಕಿನಲ್ಲಿ ವಿಶ್ವವನ್ನು ಒಗ್ಗೂಡಿಸಲು ಯಾವ ಆಯೋಗ ಸಮಾರಂಭವನ್ನು ರಚಿಸಲಾಯಿತು ಅಂತ. ಸಸ್ಟೈನಬಲ್ ಡೆವಲಪ್ಮೆಂಟ್ ಸರ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಒಂದೇ ಒಂದು ಯಾವುದು ಬ್ರಟ್ಲ್ಯಾಂಡ್ ಆಯೋಗ ಅಂತ ಹೇಳ್ತೀವಿ. ಯಾವುದು? ಬ್ರಟ್ಲ್ಯಾಂಡ್ ಆಯೋಗ. ಸಿಂಪಲ್ ಇದು. ಓಕೆ, ಸೊ ಈ ಒಂದು ಬ್ರಟ್ಲ್ಯಾಂಡ್ ಆಯೋಗ ಯಾವಾಗ ರಚನೆ ಆಗುತ್ತೆ ಅಂದರೆ 1993ರಲ್ಲಿ ಇದು ರಚನೆ ಆಗುತ್ತೆ. ಆ್ಯಂಡ್ ಇದು ಒಂದು ವರದಿ ಕೊಡ್ತದೆ ಯಾವಾಗ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ 1987 ಅಂತ. ಯಾವ ವರದಿ ಕೊಡುತ್ತೆ? ಆ ಒಂದು ವರದಿ ಹೆಸರು ಏನು ಅಂದರೆ ಅವರ್ ಕಾಮನ್ ಫ್ಯೂಚರ್ ಅಂತ. ಏನಂತ ಕೊಡುತ್ತೆ? ಅವರ್ ಕಾಮನ್ ಫ್ಯೂಚರ್ ಎಂಬ ಒಂದು ವರದಿಯನ್ನು ಕೊಡುತ್ತೆ. ನೆನ್ಪಿಟ್ಕೊಳ್ಳಿ. ಯಾವಾಗ? 1987ರಲ್ಲಿ. ಯಾವ ವರ್ಷದ ರಚನೆ ಆಯಿತು? 1983ರಲ್ಲಿ. ಏನು ರಚನೆ ಆಯಿತು? ಬ್ರಟ್ಲ್ಯಾಂಡ್ ಆಯೋಗ ಅಂತ ಹೇಳ್ತೀವಿ. ಸರ್ ಏನು ಈ ಒಂದು ಬ್ರಟ್ಲ್ಯಾಂಡ್ ಆಯೋಗ ಅನ್ನೋದು? ನೆನ್ಪಿಟ್ಕೊಳ್ಳಿ. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಆಯೋಗ ಅಂದರೆ ಮೊಟ್ಟ ಮೊದಲ ಆಯೋಗ ಇದು ಇಡೀ ಜಗತ್ತಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಪ್ರಿಂಟರ್ ಯಾವ ಪ್ರಕಾರದ ಸಾಧನವಾಗಿದೆ? ಸರ್ ಪ್ರಿಂಟರ್ ಅನ್ನೋದು ಔಟ್ಪುಟ್ ಸಾಧನವಾಗಿದೆ. ಯಾಕೆ ಅಂದರೆ ಈ ಒಂದು ಕಂಪ್ಯೂಟರ್ಲಿ ಇರ್ತಕ್ಕಂಥದ್ದು ಪ್ರಿಂಟನ್ನು ಹೊರಗಡೆ ತೊಗೊಳ್ತೀವಿ, ಸೊ ಅದು ಔಟ್ಪುಟ್ ಸಾಧನ. ಆ್ಯಂಡ್ ದೆನ್ ಅದೇ ಒಂದು ಕಂಪ್ಯೂಟರನ್ನು ಈ ಒಂದು ಪ್ರಿಂಟರ್ನ ನಾವು ಏನಾದರೂ ಬಳಸಿ ಸ್ಕ್ಯಾನ್ ಮಾಡಿ ಅದನ್ನು ಒಳಗೆ ಹಾಕಿದರೆ ಸೊ ಅಲ್ಲಿ ನಾವು ಇನ್ಪುಟ್ ಡಿವೈಸ್ ಅಂತ ಸಹ ಹೇಳ್ಬೋದು. ಓಕೆ, ಸೊ ಮೀನ್ಸ್ ಪ್ರಿಂಟರೇ ಬೇರೆ ಆ್ಯಂಡ್ ದೆನ್ ಈ ಒಂದು ಸ್ಕ್ಯಾನರೇ ಬೇರೆ. ಬಟ್ ಇವಾಗ ಕರೆಂಟ್ಲಿ ಈ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ ಎರಡೂ ಸಹ ಒಂದರಲ್ಲೇ ಬರ್ತಾ ಇದ್ದಾವೆ. ಸೊ ಅದಕ್ಕೆ ನಾವು ಜಸ್ಟ್ ಇನ್ ಜನರಲ್ ಟರ್ಮಲ್ಲಿ ಪ್ರಿಂಟರ್ ಅಂತ ನಾವು ಹೇಳ್ತೇವೆ. ಸರಿಯಾ? ಸೊ ಸಹ ನಿಮ್ಗೆ ಗೊತ್ತಿರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನೇನಿದಾವೆ ಅಂತ ಕೊಟ್ಟಿದ್ದಾರೆ ನೋಡಿ. ಕೀಬೋರ್ಡ್ ಏನಾಗಿದೆ, ಮೌಸ್ ಏನಾಗಿದೆ, ಸ್ಕ್ಯಾನರ್ ಏನಾಗಿದೆ, ಮೈಕ್ರೋಫೋನ್ ಏನಾಗಿದೆ, ಜಾಸ್ಟಿಕ್ ಏನಾಗಿದೆ, ಆ್ಯಂಡ್ ನೀವು ಒಂದು ವೆಬ್ ಕ್ಯಾಮ್ರಾ ಏನಾಗಿದೆ, ಒಂದು ಬಾರ್ಕೋಡ್ ರೀಡರ್ ಏನಾಗಿದೆ, ಆ್ಯಂಡ್ ಒಂದು ಟಚ್ ಸ್ಕ್ರೀನ್ ಏನಾಗಿದೆ ಅಂತ. ಓಕೆ, ಸೊ ಇವುಗಳು ನೋಡ್ಕೊಳ್ಳಿ. ಅದು ಎಲ್ಲವೂ ಸಹ ಇವು ಇನ್ಪುಟ್ ಡಿವೈಸ್ಗಳಾಗಿದ್ದಾವೆ. ಆ್ಯಂಡ್ ಔಟ್ಪುಟ್ ಡಿವೈಸ್ಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಸೊ ಇದನ್ನು ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಆರಂಭಿಕ ಕಬ್ಬಿಣ ಯುಗದಲ್ಲಿ ಹೊಲಗಳನ್ನು ಉಳುಮೆ ಮಾಡಲು ಮತ್ತು ಕೃಷಿ ಚಟುವಟಿಕೆಗಳಿಗಾಗಿ ಯಾವ ಪ್ರಕಾರದ ಉಪಕರಣಗಳನ್ನು ಮುಖ್ಯವಾಗಿ ಬಳಸಲಾಗುತ್ತಿತ್ತು ಅಂತ. ಕಬ್ಬಿಣ ಯುಗದಲ್ಲಿ, ಆರಂಭಿಕ ಕಬ್ಬಿಣ ಯುಗದಲ್ಲಿ ಸೊ ಯಾವುದನ್ನು ಬಳಸಲಾಗ್ತಿತ್ತು? ಯಾವುದನ್ನು ಅಂದರೆ ಸೊ ಆಪ್ಷನ್ ಬಿ, ಕಬ್ಬಿಣದ ಫಾಲುಗಳನ್ನು ಹೊಂದಿದ ನೇಗಿಲುಗಳು ಮತ್ತು ಕೊಡಲಿಗಳು ಅಂತ ಹೇಳಿದ್ವಿ. ಸಣ್ಣ ಸೋಯುಗಳನ್ನು ಬಳಸಲಾಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್, 52ನೇ ಸಾಂವಿಧಾನಿಕ ತಿದ್ದುಪಡಿ ಅಧಿನಿಯಮದ ಅಡಿಯಲ್ಲಿ ಸದನದ ಸದಸ್ಯರ ಮೇಲೆ ದಲ ಬದಲ ವಿರೋಧಿ ಕಾನೂನು ಮೀನ್ಸ್ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ತೀವಿ. ಈ ಒಂದು ಏನಂತ ಹೇಳ್ತೀವಿ? ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನು ಅನ್ವಯಿಸಲು ಪ್ರಮುಖ ಆಧಾರಗಳಲ್ಲಿ ಯಾವುದು ಒಂದು ಅಂತ ಹೇಳಿದ್ದಾನೆ. ಏನು? ಸದನದಲ್ಲಿ ತನ್ನ ಪಕ್ಷದ ವಿಪ್ಗೆ ವಿರುದ್ಧವಾಗಿ ಮತದಾನ ಮಾಡುವುದು. ಸೊ ಇದು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಬೇರೆ ರಾಜ್ಯದ ಚುನಾವಣೆಯನ್ನು ಎದುರಿಸುವುದು. ಇದು ಇದ್ರೆ ಏನಂತ ಕೊಟ್ಟಿದ್ದಾನೆ? ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್, ಒಂದು ಸದನದಲ್ಲಿ ಕೇವಲ 10 ದಿನಗಳವರೆಗೆ ಗೈರು ಹಾಜರಾಗಿರುವುದು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್, ಮತದಾನದ ಸಮಯದಲ್ಲಿ ಮೌನವಾಗಿರುವುದು ಅಂತ. ಓಕೆ, ಮೌನವಾಗಿದ್ದರೆ ಪ್ರಾಬ್ಲಮ್ ಅಲ್ಲ, ಅಪೋಸಿಟ್ ಮಾತಾಡಿದ್ರೆ ಪ್ರಾಬ್ಲಮ್. ಸೊ ಇದು ಅಲ್ಲ. ಆ್ಯಂಡ್ 10 ದಿನಗಳವರೆಗೆ ಗೈರಲ್ಲ, ಅವರ ಆಲ್ರೆಡಿ 3 ತಿಂಗಳವರೆಗೆ ಗೈರಾಗಿರ್ತಾರೆ. ಬಟ್ 3 ತಿಂಗಳಾದರೆ ಅವ್ರಿಗೆ ತೆಗಿತಾರೆ. ಓಕೆ, ಬಟ್ 3 ತಿಂಗಳಿಗಿಂತ ಸ್ವಲ್ಪ ಕಡಿಮೆ ಅವರು ಗೈರಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್, ಬೇರೆ ರಾಜ್ಯದ ಚುನಾವಣೆಯನ್ನು ಅವರು ಎದುರಿಸುವುದು. ಬೇರೆ ರಾಜ್ಯದಲ್ಲ, ಯಾವ ಬೇಕಾದ ರಾಜ್ಯದಲ್ಲಿ ಅವರು ಚುನಾವಣೆಯನ್ನು ಎದುರಿಸಬಹುದು. ಓಕೆ, ಸೊ ರಾಹುಲ್ ಗಾಂಧಿ ಬಂದು ಈ ವಯನಾಡಲ್ಲಿ ಸ್ಪರ್ಧೆ ಮಾಡಲ್ವಾ? ಸೊ ಹಾಗೆ ಸೊ ಮೀನ್ಸ್ ಎದುರಿಸಬಹುದು. ಸೊ ಅದು ಆ್ಯಂಟಿ ಡಿಫೆಕ್ಷನ್ ಲಾ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್, ಒಂದು ತನ್ನ ಪಕ್ಷದ ವಿಪ್ಗಳಿಗೆ ವಿರುದ್ಧವಾಗಿ ಮತದಾನ ಮಾಡುವುದು. ತನ್ನ ಪಕ್ಷನೇ ಒಂದು ಹೇಳುತ್ತೆ ಇದಕ್ಕೆ ನೀನು ಮತದಾನ ಮಾಡು ಅಂತ, ನಾನಿಲ್ಲ, ನಾನು ಅದರ ಅಪೋಸಿಟ್ ಮಾಡ್ತೀನಿ ಅಂತ ಹೇಳೋದು. ಸೊ ಅದು ಏನಂತ ಹೇಳ್ತೇವೆ? ಆ್ಯಂಟಿ ಡಿಫೆಕ್ಷನ್ ಲಾ ಅವ್ರ ಮೇಲೆ ಅನ್ವಯ ಆಗ್ತದೆ ಅಂತ ನಾವು ಹೇಳ್ತೇವೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಈ 52ನೇ ಸಂವಿಧಾನಿಕ ತಿದ್ದುಪಡಿ 1985ರ ಮೂಲಕ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಇದರ ಅಡಿಯಲ್ಲಿ ಯಾವುದೇ ಸದಸ್ಯನು ತನ್ನ ರಾಜಕೀಯ ಪಕ್ಷವು ಹೊರಡಿಸಿದ ವಿಪ್ ಅಥವಾ ನಿದರ್ಶನಗಳಿಗೆ ವಿರುದ್ಧವಾಗಿ ಸದನದಲ್ಲಿ ಮತದಾನ ಮಾಡಿದರೆ ಅಥವಾ ಈ ಒಂದು ಮತದಾನದಿಂದ ಗೈರು ಹಾಜರಾಗಿದ್ದರೆ 15 ದಿನಗಳೊಳಗೆ ಕ್ಷಮಾಪಣೆ ಸಿಗದಿದ್ದರೆ ಆಗ ಅವನನ್ನು ಅಯೋಗ್ಯ, ಈ ಒಂದು ಡಿಸ್ಕ್ವಾಲಿಫೈಡ್ ಎಂದು ಘೋಷಿಸಬಹುದು. ಇದನ್ನೇ ಈ ಪಕ್ಷಾಂತರ ನಿಷೇಧ ಆಧಾರದ ಮೇಲೆ ಅಯೋಗ್ಯತೆ ಎಂದು ಕರೆಯಲಾಗ್ತದೆ ಅಂತ ಹೇಳ್ತೇವೆ. ಸರ್ ನಾವು ಮೀನ್ಸ್ ಆತನ ಮೇಲೆ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗ್ತದೆ. ಆ್ಯಂಡ್ ನೆಕ್ಸ್ಟ್, ನವೆಂಬರ್ 2025ರಲ್ಲಿ ಅಕಾಲಿಕ ಮತ್ತು ಅತಿಯಾದ ಮಳೆಯಿಂದಾಗಿ ಬೆಳೆಗಳಿಗೆ ಸಂಭವಿಸಿದ ಭಾರೀ ನಷ್ಟದಿಂದ ಪರಿಹಾರ ನೀಡಲು ಗುಜರಾತ್ ಸರ್ಕಾರವು ಎಷ್ಟು ಕೋಟಿ ರೂಪಾಯಿಗಳ ಐತಿಹಾಸಿಕ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಿಸಿತು ಅಂತ ಕೊಟ್ಟಿದ್ದಾರೆ. ಸರ್ನ ಸೊ ಎಷ್ಟು ಅಂದರೆ 10,000 ಕೋಟಿ ರೂಪಾಯಿ ಅಂತ ಹೇಳ್ತೀವಿ. ಸರ್ನ ಸೊ ಯಾರು ಅಲ್ಲಿ? CM ಭೂಪೇಂದ್ರ ಪಟೇಲ್ ಅವರು. ಆ್ಯಂಡ್ ನೆಕ್ಸ್ಟ್, ಒಂದು ವರ್ಡ್ ಡಾಕ್ಯುಮೆಂಟ್ ಯಾವುದು? .docx. ಆ್ಯಂಡ್ ನೆಕ್ಸ್ಟ್, PPTX ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು XLSX ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು
ಟೆಕ್ಸ್ಟ್ ಇದು, ಸೊ ಅದು TXT ಅಂತ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಾಯ್ಲ್ಸ್ ಲಾ. ಓಕೆ, ಯಾವುದು ಈ ಒಂದು ಬಾಯ್ಲ್ಸ್ ನಿಯಮವು ಮುಖ್ಯವಾಗಿ ಯಾವ ಎರಡು ವೇರಿಯೇಬಲ್ಸ್ಗಳ ನಡುವಿನ ಸಂಬಂಧವನ್ನು ತೋರುತ್ತದೆ ಅಂತ ಯಾವುದು ಈ ಒಂದು ಬಾಯ್ಲ್ಸ್ ನಿಯಮ. ಬಾಯ್ಲ್ಸ್ ನಿಯಮ ಯಾವುದ್ರ ಮೇಲೆ ತೋರುತ್ತೆ? ಒತ್ತಡ. ಹೌದು, ಒತ್ತಡ ಮೇಲೆ ತೋರುತ್ತೆ. ಆ್ಯಂಡ್ ದೆನ್ ಗಾತ್ರ. ಹೌದು, ಓಕೆ, ಒತ್ತಡ ಮತ್ತು ಗಾತ್ರದ ಒಂದು ವೇರಿಯೇಬಲ್ಸ್ನ ತೋರಿಸುತ್ತೆ ಯಾವುದು ಒಂದು ಬಾಯ್ಲ್ಸ್ನ ಲಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದಂದ್ರೆ ಒಂದು ಒತ್ತಡ ಮತ್ತು ಗಾತ್ರ ಅಂತ ಕೊಟ್ಟರೆ ನಿಮಗೆ ಆವಾಗ ಬಾಯ್ಲ್ಸ್ ನಿಯಮ, ಅದೇ ಬದಲಾಗಿ ಒತ್ತಡ ಮತ್ತು ಟೆಂಪರೇಚರ್ ಅಂತ ಕೊಟ್ಟರೆ ಆವಾಗ ನೀವೇನಂತ ಹೇಳಬೇಕಾಗುತ್ತೆ? ಸರ್ ದ್ಯಾಟ್ ಈಸ್ ಚಾರ್ಲ್ಸ್ ನಿಯಮ ಅಂತ ಹೇಳಬೇಕಾಗುತ್ತೆ. ಸರ್ ಯಾವುದು ಈ ಒಂದು ಚಾರ್ಲ್ಸ್ ನಿಯಮ ಏನಂತ ಹೇಳುತ್ತೆ? ಈ ಒತ್ತಡ, ಓಕೆ, ಯಾವುದು ಈ ಒಂದು ಒತ್ತಡ ಹಾಗೆ ಟೆಂಪರೇಚರ್ ಬಗ್ಗೆ ಹೇಳುತ್ತೆ. ಬಟ್ ಬಾಯ್ಲ್ಸ್ ನಿಯಮ ಹಾಗಲ್ಲ, ಅದು ನಿಮಗೆ ಒತ್ತಡ ಹಾಗೆ ಈ ಘನಫಲದ ಬಗ್ಗೆ ಹೇಳುತ್ತೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ, ಎರಡೂ ಸಹ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತವೆ, ಬಟ್ ಏನಿಲ್ಲ. ಸೊ ಇಲ್ಲೇ ಬರ್ಕೊಂಡು ಬಿಟ್ಕೊಳ್ಳಿ ಇದನ್ನು. ಇದೇ ಒಂದು ಕ್ವಶನ್ನ ನೀವು ಒಂದು ಬುಕ್ಕಲ್ಲಿ ಬರ್ಕೊಂಡು ಇದನ್ನು ಬರ್ಕೊಳ್ಳಿ. ಓಕೆ, ಒತ್ತಡ ಮತ್ತು ಗಾತ್ರ ಅಂತ ಕೊಟ್ಟರೆ ಇದು ಬಾಯ್ಲ್ಸ್ ನಿಯಮ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಒತ್ತಡ ಮತ್ತು ಉಷ್ಣತೆ ಅಂತ ಕೊಟ್ಟರೆ ಸೊ ಈ ಒಂದು ವೇರಿಯೇಬಲ್ಸ್ ಏನಂತ ಹೇಳುತ್ತೆ ಅಂದರೆ ಇದು ಚಾರ್ಲ್ಸ್ ನಿಯಮ ಅಂತ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನಿಮಗೆ ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸ್ವಲ್ಪ ನೀವು ಓದ್ಕೊಳ್ಬಹುದಾ? ಏನಿಲ್ಲ, ಇಲ್ಲಿ ಜಸ್ಟ್ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು? ಪ್ರೆಷರ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್ ಅಂತ ಹೇಳ್ತೇವೆ ಅಷ್ಟೇ. ಓಕೆ, ಸೊ ಇದು ನೀವು ನೆನ್ಪಿಟ್ಕೊಳ್ಳಿ, ಇದು ಈಸಿಯಾಗಿ ನೀವು ಹೇಳ್ಬೋದು. ಇಲ್ಲಿದೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಸರ್ ಇದು ಹೇಗೆ? ಏನಿಲ್ಲ, ಕಾನ್ಸ್ಟೆಂಟ್ ತೊಗೊಂಡಿದ್ದಾನೆ, ಕಾನ್ಸ್ಟೆಂಟ್ ತೊಗೊಂಡು ಇದನ್ನು ಈ ಕಡೆ ತೊಗೊಂಡಿದ್ದಾನೆ ಅಷ್ಟೇ. ಓಕೆ, ಇದನ್ನು ಈ ಕಡೆ ತೊಗೊಂಡಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಚಾರ್ಲ್ಸ್ ನಿಯಮವನ್ನು ಸಹ ನೆನ್ಪಿಟ್ಕೊಳ್ಳಿ. ಏನಂತಂದರೆ ಇದು ವ್ಯಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಓಕೆ, ಸೊ ಅಲ್ಲಿ ಏನಾಗುತ್ತೆ? ವ್ಯಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್ ಆಗುತ್ತೆ. ಸಾರಿ, ಯಾವುದು? ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್ ಆಗುತ್ತೆ. ಬಟ್ ಇಲ್ಲೇನಿದೆ ಅಂದರೆ ವ್ಯಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಗಿದೆ ನೋಡಿ, ಯಾವುದರಲ್ಲಿ? ಒಂದು ಚಾರ್ಲ್ಸ್ ನಿಯಮದಲ್ಲಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಐ ಥಿಂಕ್ ಕನ್ಫ್ಯೂಷನ್ ಅದೇ ಅನಿಸುತ್ತೆ. ಓಕೆ, ಸೊ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಅದು ಗೆ-ಲುಸಾಕ್ ನಿಯಮ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಯಾವುದು ಈ ಒಂದು ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಏನಿದೆ ಅಲ್ವಾ, ಸೊ ಅದು ಚಾರ್ಲ್ಸ್ ನಿಯಮ. ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಸ್ವಲ್ಪ ಕ್ಷಮೆ ಇರಲಿ. ಓಕೆ, ಸೊ ಇದನ್ನು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ. ವ್ಯಾಲ್ಯೂಮ್, ಓಕೆ, ಹಿಂಗೆ ಕನ್ನಡದಲ್ಲಿ ಇದೆಯಲ್ಲ ವ್ಯಾಲ್ಯೂಮ್, ಇಲ್ಲಿ ಬರೆದು ಬಿಡ್ತೀನಿ, ಇದನ್ನು ತೊಗೊಳ್ಳಿ. ವ್ಯಾಲ್ಯೂಮ್ ಆ್ಯಂಡ್ ಪ್ರೆಷರ್ ಅಂತ ಇತ್ತು ಅಂತಂದರೆ ಸೊ ಇದು ಬಾಯ್ಲ್ಸ್ ನಿಯಮ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಇತ್ತು ಅಂದರೆ ಇದು ಚಾರ್ಲ್ಸ್ ನಿಯಮ ಆಗಿರುತ್ತೆ, ಈ ವೇರಿಯೇಬಲ್ಸ್ ಇತ್ತು ಅಂದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಇತ್ತು ಅಂತಂದರೆ ಇದು ಗೆ-ಲುಸಾಕ್ ನಿಯಮ ಆಗಿರುತ್ತೆ. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಇದನ್ನು ನೀವೇ ಬರ್ಕೊಳ್ಳಿ. ಓಕೆ, ಸೊ ಇದು ಸಿಂಪಲ್ ಆಗಿ ಅದನ್ನೆಲ್ಲ ಬಿಟ್ಬಿಡಿ, ಇದನ್ನು ನಾನು ಏನು ಹೇಳಿದ್ದೀನಲ್ವಾ ಇದನ್ನು ಮಾತ್ರ ಈಗ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆ, ಸೊ ಈ ಒಂದು HDD-ನಲ್ಲಿ ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಮುಖ್ಯವಾಗಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಯಾವುದನ್ನು ಬಳಸ್ತೀವಿ ನಾವು? ಈ ಒಂದು ಮ್ಯಾಗ್ನೆಟಿಕ್ ಫ್ಲಾಟರ್ಸ್ನ ನಾವು ಬಳಸ್ತೀವಿ. ಸರ್ ಯಾವುದನ್ನು? ಈ ಒಂದು HDD-ನಲ್ಲಿ ನಾವು ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಯಾವುದನ್ನು? ಈ ಒಂದು ಮ್ಯಾಗ್ನೆಟಿಕ್ ಫ್ಲಾಟರ್ಸ್ಗಳನ್ನು ನಾವು ಬಳಸ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕೆಳಗಿನ ಯಾವ ಕಾರಣವು ಆರ್ಥಿಕತೆಯ ತೃತೀಯ ವಲಯದಲ್ಲಿ ಹೆಚ್ಚುತ್ತಿರುವ ಚಟುವಟಿಕೆಗಳಿಗೆ ಮುಖ್ಯವಾಗಿ ಕಾರಣವಾಗಿದೆ ಅಂತ ಯಾವುದು? ಮೂಲಭೂತ ಸೇವೆಗಳು. ಓಕೆ, ಆಸ್ಪತ್ರೆ, ಶಿಕ್ಷಣ, ಸಾರಿಗೆಗಳ ಒಂದು ಬೇಡಿಕೆಗಳಲ್ಲಿ ಹೆಚ್ಚಳ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರೀಟ್ರೀಟಿಂಗ್ ಮಾನ್ಸೂನ್. ಓಕೆ, ಈ ಒಂದು ರೀಟ್ರೀಟಿಂಗ್ ಮಾನ್ಸೂನ್ ಅಂತ ಹೇಳ್ತೀವಿ, ಅನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಯಾವ ಹೆಸರಿನಿಂದ ಕರೆಯಲಾಗ್ತದೆ? ನಾವು ಈಶಾನ್ಯ ಮಾನ್ಸೂನ್ ಅಂತ ಹೇಳ್ತೀವಿ ಅಷ್ಟೇ, ಸಿಂಪಲ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗೋಧಿ ಯಾವ ಒಂದು ವರ್ಗಕ್ಕೆ ಸೇರಿದೆ ಅಂದರೆ ಇದು ರಾಬಿ ವರ್ಗಕ್ಕೆ ಸೇರಿದೆ. ಯಾಕೆಂದರೆ ಇದನ್ನು ನಾವು ಈ ಒಂದು ಅಕ್ಟೋಬರಲ್ಲಿ ಬಿತ್ತಿ ಈ ಒಂದು ಜನವರಿ ಫೆಬ್ರವರಿಯಲ್ಲಿ ಇದನ್ನು ಫಸಲನ್ನು ನಾವು ತೆಗಿತೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ನಾವು ರಾಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಜೋಳ ಅನ್ನೋದು ಏನಾಗಿದೆ? ಅದು ಖಾರೀಫ್ ಆಗಿದೆ. ಆ್ಯಂಡ್ ದೆನ್ ರಾಗಿ ಅನ್ನೋದು ಏನಾಗಿದೆ? ಅದು ಸಹ ಖಾರೀಫ್ ಆಗಿದೆ. ಆ್ಯಂಡ್ ದೆನ್ ಭತ್ತ ಅನ್ನೋದು ಏನಾಗಿದೆ? ಅದು ಸಹ ಖಾರೀಫ್ ಬೆಳೆ ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವಾಗ ಕಲ್ಲಂಗಡಿ ತಿಂತಾ ಇದ್ದೀರಲ್ವಾ, ಕಲ್ಲಂಗಡಿ ಯಾವ ರೀತಿ ಬೆಳೆ ಆಗಿದೆ? ಅದು ಜೈಡ್ ಬೆಳೆ ಆಗಿದೆ ನೋಡಿ, ಯಾವುದು? ಜೈಡ್ ಬೆಳೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, ಈ ಒಂದು ಬಾಜ್ರಾ, ಈ ಮೆಕ್ಕೆಜೋಳ, ಹತ್ತಿ, ಸೊ ಇವೆಲ್ಲ ಖಾರೀಫ್ ಬೆಳೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ ಇವೆಲ್ಲ ಏನು ತಿಂತಿರಲ್ವಾ, ಸೊ ಊಟದ ಜೊತೆ ಸೈಡ್ಸ್, ಸೊ ಎಲ್ಲವೂ ಸಹ ಈ ಒಂದು ಜೈಡ್ ಬೆಳೆಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಂಚೀಪುರ್ನ ಪ್ರಸಿದ್ಧ ಕೈಲಾಸನಾಥರ್ ದೇವಾಲಯವು ಯಾವ ಪ್ರಮುಖ ವಸ್ತುವಿನಿಂದ ನಿರ್ಮಿಸಲಾಗಿದೆ ಅಂತ ಯಾವ ವಸ್ತು? ಈ ಒಂದು ಮರಳುಗಲ್ಲಿನಿಂದ, ಈ ಒಂದು ಸ್ಯಾಂಡ್ ಸ್ಟೋನಿಂದ ನಿರ್ಮಿಸಲಾಗಿದೆ. ಯಾವುದು? ಈ ಒಂದು ಕಾಂಚೀಪುರದ ಕೈಲಾಸನಾಥ ದೇವಾಲಯ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಪಲ್ಲವ ರಾಜ 2ನೇ ನರಸಿಂಹವರ್ಮನ್ ಅಂತ ಹೇಳ್ತೀವಿ. ಯಾರು? ಈ ಒಂದು 2ನೇ ನರಸಿಂಹವರ್ಮನ್, 1ನೇ ನರಸಿಂಹವರ್ಮನ್ ಅಲ್ಲ. 1ನೇ ನರಸಿಂಹವರ್ಮನ್ ಇಮ್ಮಡಿ ಪುಲಿಕೇಶಿ ಅವರನ್ನು ಕೊಂದವರು. ಓಕೆ, ಸೊ ಒಂದು ಪುಲಿಮಾರು ಕಾಳಗದಲ್ಲಿ. ಬಟ್
ಆತನ ಮುಂಬರ್ತಕ್ಕಂಥ ವ್ಯಕ್ತಿ ಏನಿದಾನಲ್ವ, ರಾಜ ಏನಿದಾನಲ್ವ, ಆ ರಾಜ ಯಾರು ಅಂದರೆ ಒಂದು 2ನೇ ನರಸಿಂಹವರ್ಮನ್ ಅಂತ ಹೇಳಿದ್ವಿ. ಸೊ ಈತ ಏನು ಮಾಡ್ತಾನೆ, ಈ ಒಂದು ಕಾಂಚೀಪುರಂನಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಸರಿನಾ. ಸೊ ಅದು ಈ ಒಂದು ಸ್ಯಾಂಡ್ ಸ್ಟೋನಿಂದ ನಿರ್ಮಾಣವಾಗಿದೆ. ಆ್ಯಂಡ್ ನೆಕ್ಸ್ಟ್ RTI ಅಧಿನಿಯಮ 2005 ಅಡಿಯಲ್ಲಿ ಈ ಕೆಳಗಿನ ಯಾವ ಆಧಾರದ ಮೇಲೆ ಮಾಹಿತಿ ನೀಡುವುದರಿಂದ ವಿನಾಯಿತಿ ನೀಡಲಾಗಿದೆ ಅಂತ ಯಾವುದು? ಭಾರತದ ಸಾರ್ವಭೌಮತೆ, ಹೌದು. ಆ್ಯಂಡ್ ವಿದೇಶಿ ಸರ್ಕಾರಗಳಿಂದ ಪಡೆದ ಗೌಪ್ಯ ಮಾಹಿತಿ, ಆ್ಯಂಡ್ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧವಿಲ್ಲದ ವೈಯಕ್ತಿಕ ಮಾಹಿತಿ, ಹೌದು. ಆಪ್ಷನ್ A, B, C 3 ಸಹ ಮೀನ್ಸ್ ಆಪ್ಷನ್ ಡಿ ಇದಕ್ಕೆ ಹೇಳಿಕೆ ಎಲ್ಲವೂ ಸಹ ಆಗುತ್ತೆ. ಆ್ಯಂಡ್ ಆರ್ಮಿ ರಿಲೇಟೆಡ್ ಸಹ ಯಾವುದು ಸಹ ಈ ಒಂದು RTI ನಾವು ಫೈಲ್ ಮಾಡಿದ್ರೆ ನಮಗೆ ಇನ್ಫಾರ್ಮೇಷನ್ ಸಿಗಲ್ಲ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅನುಚ್ಛೇದಗಳಿದ್ದಾವೆ, ಆರ್ಟಿಕಲ್ಸ್ಗಳಿದ್ದಾವೆ. ಇದನ್ನು ಸಹ ನೀವು ಒಂದು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಗದರ್ ಚಳವಳಿ ಅಥವಾ ಈ ಒಂದು ಪಕ್ಷವು ವಿಫಲವಾಗಲು ಮುಖ್ಯ ಕಾರಣಗಳೇನು ಅಂತ ಕೇಳಿದಾನೆ ಸರ್ನ. ಸೊ ಏನಾಗಿದೆ ಒಂದು ಕಾರಣ ಅಂತಂದರೆ ದ್ಯಾಟ್ ಈಸ್ ಒಂದು ಬ್ರಿಟಿಷ್ ಗುಪ್ತಚರರಿಂದ ಮಾಹಿತಿ ಸೋರಿಕೆಯಾಗುವುದು ಮತ್ತು ನಾಯಕತ್ವದ ಕೊರತೆ ಇದರ ಒಂದು ವಿಫಲ ಆಗಲು ಒಂದು ಕಾರಣ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಈ ಒಂದು ಗದರ ಪಕ್ಷ ಅಂದರೆ ಒಂದು 1914 ಇದು ಬಹಳ ಮುಂಚೂಣಿಗೆ ಬಂದಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ 1911 ಇದರದ ಒಂದು ಸ್ಥಾಪನೆ ಸಹ ಆಗಿರುತ್ತೆ. ಯಾರಿಂದ? ಈ ಒಂದು ಲಾಲಾ ಹರ್ದಯಾಳ್ ಆ್ಯಂಡ್ ದೆನ್ ಈ ಒಂದು ಸೋಹನ್ ಸಿಂಗ್ ಬಾಕ್ನಾ ಅಂತ ಹೇಳ್ತೀವಿ, ಅವರು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಗಳ ಸಭೆಗಳ ಕಾರ್ಯವಾಹಿಯನ್ನು ರೆಕಾರ್ಡ್ ಮಾಡಲು, ಅವುಗಳ ಸಾರಾಂಶವನ್ನು ತಯಾರಿಸಲು ಮತ್ತು ನಿರ್ಣಯಗಳ ಡಿಜಿಟಲ್ ನಿರ್ವಹಣೆಗೆ ಭಾರತ ಸರ್ಕಾರವು ಪ್ರಾರಂಭಿಸಿದ AI ಆಧಾರಿತ ಅಪ್ಲಿಕೇಶನ್ಗಳ ಹೆಸರೇನು ಅಂತ ಹೇಳಿದ್ದಾನೆ ಸರ್. ಏನಾಗಿದೆ? ಒಂದು ಸಭಾಸಾರ ಆಗಿದೆಯಾ? ಹೌದು, ಆಪ್ಷನ್ ಬಿ ಸಭಾಸಾರ ಅಂತ ಹೇಳ್ತೀವಿ. ಸೊ ಇದು AI ಆಧಾರಿತ ಅಪ್ಲಿಕೇಶನ್ ಆಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಯಾರು ಮಾಡಿದ್ದಾರೆ? ನಮ್ಮ ಭಾರತ ಸರ್ಕಾರ ಮಾಡಿದೆ. ಅದನ್ನು ಭಾಷಣ ಅನ್ನೋದು ಏನಾಗಿದೆ? ಇದು ಟ್ರಾನ್ಸ್ಲೇಷನ್ ಆಗಿದೆ. ಓಕೆ, ಟ್ರಾನ್ಸ್ಲೇಟ್ ಅಂತ ಹೇಳ್ತೀವಲ್ಲ, ಗೂಗಲ್ ಟ್ರಾನ್ಸ್ಲೇಟ್. ಸೊ ಆ ರೀತಿ ಒಂದು ಭಾಷಣ ಅನ್ನೋದು ಟ್ರಾನ್ಸ್ಲೇಷನ್ ಥರ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಓಕೆ, ಸೊ ಇದಾಗಿತ್ತು ಇಲ್ಲಿಯವರೆಗೆ 17 ಮಾರ್ಚ್ ಸೆಕೆಂಡ್ ಶಿಫ್ಟಿನ RRB NTPC ಪರೀಕ್ಷೆಯ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.